ಇವರೇನು ಉಪ್ಪಿನ ಬೆಟ್ಟಿಗೆರೆ ಅಜ್ಜವ್ರು ಅದಾರಲ್ಲ, ಬಸವ ಪುರಾಣ ವಿಜಯಪುರ ಜಿಲ್ಲೆಯಲ್ಲಿ ಬಸವ ಪುರಾಣವನ್ನು ಬಹಳ ಎತ್ತರದ ಮಟ್ಟಕ್ಕೆ ಒಯ್ದು ಬೆಳೆಸಿದವರು ಯಾರು ಅಂತಂದ್ರೆ ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳು. ಅವ್ರನ್ನ ನಾವು ನೆನೆಸಲೇಬೇಕು. ಬಸವ ಪುರಾಣ ಅಂದ್ರೆ ಬಂತನಾಳದ ಸಂಗನ ಬಸವ ಸ್ವಾಮಿಗಳು. ಆ ಕಾಲದಾಗ ಇನ್ನೊಬ್ಬರು ಸ್ವಾಮಿಗಳು ಇದ್ರು, ಪ್ರಭುಲಿಂಗ ಲೀಲಾ ಹೇಳ್ತಿದ್ರು. ಅವರು ಪ್ರಭುಲಿಂಗ ಲೀಲಾ ಹೇಳ್ತಾರಪ್ಪ ಅಂದ್ರೆ ಮುಧೋಳದ ಮೃತ್ಯುಂಜಯ ಸ್ವಾಮಿಗಳು. ಅವರು ಪ್ರಭುಲಿಂಗ ಲೀಲಾ ಹಿಡ್ಕೊಂಡು ರಾಜ್ಯವನ್ನು ಸಂಘಟನೆ ಮಾಡಿದರು. ಇವರು ಬಸವ ಪುರಾಣವನ್ನು ಹಿಡ್ಕೊಂಡು ರಾಜ್ಯವನ್ನು ಸಂಘಟನೆ ಮಾಡಿದರು. ಒಂದು ಬಸವ ಪುರಾಣ, ಎರಡನೇದ್ದು ಪ್ರಭುಲಿಂಗ ಲೀಲೆ. ಇವು ಎರಡೂ ರಾಜ್ಯದೊಳಗೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದವು. ಒಂದು ಕಾಲಕ್ಕೆ ಬಹಳ ದೊಡ್ಡ ಕ್ರಾಂತಿ. ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತೇನಾಗತ್ತಲ್ಲ, ಅದು ಹಾನಗಲ್ ಕುಮಾರ ಮಹಾಸ್ವಾಮಿಗಳವರಿಂದ ಸ್ಥಾಪನೆ ಆಗುತ್ತೆ. ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಶಿವಯೋಗ ಮಂದಿರ ಇವು ಎರಡೂ ಬಹಳ ದೊಡ್ಡ ಸಂಸ್ಥೆಗಳು. ವೀರಶೈವ ಲಿಂಗಾಯತರನ್ನು ಜಾಗೃತ ಮಾಡತಕ್ಕಂತಹ ಸಂಸ್ಥೆಗಳು. ಒಂದು ಸಮಾಜವನ್ನು ಎತ್ತರಕ್ಕೆ ಒಯ್ಯಬೇಕನ್ನುವಂತಹ ಸಂಸ್ಥೆ ಮಹಾಸಭೆ. ಇನ್ನೊಂದು ಆಚಾರ ವಿಚಾರಗಳನ್ನು ಶಾಶ್ವತವಾಗಿ ಜಾಗೃತವಾಗಿಡಬೇಕನ್ನುವಂಥದ್ದು ಶಿವಯೋಗ ಮಂದಿರ. ಈ ಎರಡೂ ಸಂಸ್ಥೆಗಳು ಯಾವುದರ ಪರಿಣಾಮವಾಗಿ ಹುಟ್ಟಿದವು ಅಂತಂದರೆ ಬಸವ ಪುರಾಣದ ಪರಿಣಾಮವಾಗಿ ಹುಟ್ಟಿದವು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರಲಿ. ಸೌದತ್ತಿ ಒಳಗೆ ಬಸವ ಪುರಾಣ ನಡೆದಿತ್ತು. ಆ ಸೌದತ್ತಿ ಒಳಗೆ ಬಸವ ಪುರಾಣ ನಡೆದಂತಹ ಸಂದರ್ಭದೊಳಗೆ ಭಾಳ ದೊಡ್ಡ ದೊಡ್ಡವರು, ಅತನಿ ಶಿವಯೋಗಿಗಳು, ಬಿದರಿ ಕುಮಾರ ಸ್ವಾಮಿಗಳು, ಬೀಳೂರು ಗುರುಬಸವ ಸ್ವಾಮಿಗಳು, ಹಾನಗಲ್ ಕುಮಾರ ಸ್ವಾಮಿಗಳು, ಇಂತಹ ಬಹಳ ದೊಡ್ಡ ದೊಡ್ಡ ತಪಸ್ವಿಗಳು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದರು. ಕರ್ನಾಟಕದ ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಬಸವ ಪುರಾಣ ಅಂತಂದ್ರೆ ಸೌದತ್ತಿ ಬಸವ ಪುರಾಣ. ಯಾಕೆ? ಸಮಾಜ ಸಂಘಟನೆ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂತಹ ಪುರಾಣ. ವಿಚಾರ ಮಾಡ್ರಿ, ಸೌದತ್ತಿ ಒಳಗೆ ಬಸವ ಪುರಾಣ ನಡೆದ್ರೆ ಹಾಸನ ಜಿಲ್ಲೆಯಿಂದ ದೊಡ್ಡ ದೊಡ್ಡ ಲೀಡರ್ ಪುರಾಣ ಕೇಳಕ್ಕೆ ಬರ್ತಾರೆ. ಅವತ್ತಿನ ಕಾಲಕ್ಕೆ ಹಾಸನ ಜಿಲ್ಲೆಯಿಂದ ಬರ್ತಾರೆ, ಮೈಸೂರು ಜಿಲ್ಲೆಯಿಂದ ಬರ್ತಾರೆ ಬಸವ ಪುರಾಣ ಕೇಳಕ್ಕೆ. ವಿಚಾರ ಮಾಡ್ರಿ, ಇಲ್ಲಿ ಮಗ್ಗಲ ಹಳ್ಳಿ ಜನ ಬಸವ ಪುರಾಣ ಕೇಳಕ್ಕೆ ಬಂದಿಲ್ಲ ಅಂದ್ರೆ ಎಷ್ಟು ಬುದ್ಧಿಗೇಡಿಗಳಾಗಿರ್ಬೇಕು. ಅಥವಾ ಇದ್ದೂರಾಗ ಇದ್ದೂ ಯಾರ ಬಸವ ಪುರಾಣ ಕೇಳಕ್ಕೆ ಬಂದಿಲ್ಲ ಅಂದ್ರೆ ಎಷ್ಟು ಬುದ್ಧಿಗೇಡಿಗಳಾಗಿರ್ಬೇಕು. ಸೌದತ್ತಿಯಲ್ಲೇ, ಮೈಸೂರು, ಹಾಸನೆಯಲ್ಲಿ ಬಹಳ ವಿಚಾರ ಮಾಡುವಂಥದ್ದು. ಈ ನೀರೊಳಗೆ ಕಮಲದ ಹೂವು ಅರಳಿರ್ತೈತಲ್ಲ, ನೀರಿನೊಳಗೆ ಕಮಲದ ಹೂವು ಅರಳಿರ್ತೈತಲ್ಲ, ಆ ಹೂವಿನೊಳಗೆ ಏನು ಬಂದು ಕುಂದಿರ್ತಾವು? ಯಾವ ಹುಳ ಬರ್ತಾವು? ಒಬ್ರು ಯಾರು ಹೇಳ್ರಿ? ಮಕರಂದ ತಿನ್ನಕ್ಕೆ ಬರ್ತಾವಲ್ಲ, ಅದರೊಳಗೆ ಪೌಡರ್ ಇರ್ತೈತಲ್ಲ ಒಂದು, ಅದನ್ನು ಪೌಡರ್ ತಿನ್ನಕ್ಕೆ ಬರ್ತಾವಲ್ಲ, ಏನವು? ಜೇನು ಹುಳುಗಳು ಅಲ್ಲ. ಹೂವಿನೊಳಗಿನ ಮಕರಂದವನ್ನು ತಿನ್ನಲಿಕ್ಕೆ ಜೇನು ಹುಳುಗಳು ಬರ್ತಾವ. ಆ ನೀರಾಗೇನು ಕಮಲ ಐತಲ್ಲ, ಅದ್ರದ್ದೊಂದು ಹಿಂಗೆ ಬಡ್ಡೆ ಐತಲ್ಲ ಒಳಗೆ, ಅದರ ದೇಟು ಅಂತ ನಾವು ಕರಿತೀವಿ ಅದಕ್ಕೆ. ಆ ದೇಟ್ನ್ಯಾಗ ಒಂದು, ಆ ದೇಟ್ ಹಿಡ್ಕೊಂಡು ಗಟ್ಟಿಯಾಗ ನಿಂತಿರ್ತೈತಿ ಕಪ್ಪೆ. ಕಪ್ಪಿ ಹೂವಿನ ಬುಡಕ ಐತಿ ನೀರಾಗ. ಒಂದು ದಿವಸ ಇಲ್ಲಿ ಮ್ಯಾಲ ಹೂವು ಐತಿ, ಈ ಹೂವಿನಾಗ ಒಂದು ಮಕರಂದ ಐತಿ ಅನ್ನೋದ ಗೊತ್ತಿಲ್ಲ ಅದಕ್ಕೆ. ಎದಕ್ಕೆ? ಕಪ್ಪಿಗೆ. ಎಲ್ಲೋ ಇರ್ತಕ್ಕಂಥ ಜೇನು ಹುಳುಗಳು ಬಂದು ಆ ಮಕರಂದವನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತಾವೆ? ಮಕರಂದವನ್ನು ಜೇನುತುಪ್ಪವನ್ನಾಗಿ ಮಾಡ್ತಾವೆ. ಜೇನುತುಪ್ಪವನ್ನು, ಹೂವಿನೊಳಗಿನ ಪುಡಿಯನ್ನು, ಪೌಡರನ್ನು ತೆಗೆದುಕೊಂಡು ಹೋಗಿ ಅದನ್ನು ಜೇನುತುಪ್ಪ ಮಾಡಿ ಮತ್ತೆ ಮಂದಿಗೆ ಕೊಡ್ತಾವೆ. ಹೌದಾ? ಆದ್ರೆ ಬೆಳಗ್ಗೆ ಸಾಯಂಕಾಲ ಅಲ್ಲೇ ಗಟ್ಟಿಗೆ ಹಿಡ್ಕೊಂಡು ಕುಂತಿರ್ತಕ್ಕಂಥ ಕಪ್ಪಿ ಮಾತ್ರ ಒಂದು ದಿವಸವೂ ಹೂವನ್ನು ನೋಡಲಿಲ್ಲ, ಮಕರಂದನೂ ನೋಡಲಿಲ್ಲ. ಹೌದಲ್ಲ? ಇಲ್ಲೇನು ಬಂದು ಕುಂತಿರ್ಲ, ನೀವೆಲ್ಲ ಬಸವ ಪುರಾಣದ ಮಕರಂದವನ್ನು ಹೀರ್ಲಿಕ್ಕೆ ಬಂದಿರತಕ್ಕಂಥ ಜೇನು ಹುಳುಗಳು ನೀವೆಲ್ಲ, ಜೇನು ಹುಳುಗಳು ನೀವೆಲ್ಲ. ಎಲ್ಲ ರೀತಿ ಸರಿ ಇದ್ದು ಯಾವ ಬಂದಿಲ್ಲಲ್ಲ ಅವು
ಏನವು? ಹಾಂ, ನಾಯನ್ ಅನ್ನೋದು ಬೇಡ, ಅದನ್ನ ನೀವು ಅನ್ಕೊಳ್ಳೋಕೆ ಅಡ್ಡಿ ಇಲ್ಲ. ಅಂಥವು ಯಾವ ಇದ್ರು ಇದ ನೋಡು ಕಪ್ಪಿ ಅನ್ಕೊಂತ ಅಡ್ಡಾಡ್ರಿ. ನಾಳೆಗೆ ಶಿರಟ್ಟಿ ಅಜ್ಜಾರು ಹೇಳಿದ್ರಲ್ಲ, ಇದ ನೋಡು ಕಪ್ಪಿ ಅನ್ಕೊಂತ ಅಡ್ಡಾಡ್ರಿ ನೀವು. ಅವು ಕಪ್ಪಿ ಏನಕ್ಕವು? ನಾಳೆಗೆ ಜೇನು ಹುಳ ಹಾಕವ. ಉಪ್ಪಿನ ಬೆಟಗೇರಿ ಅಜ್ಜವರು ಪುರಾಣ ಹೇಳಾಕ ಕುಂತರು ಅಂತಂದ್ರೆ ಜಗ ಕಾಣಂಗಿಲ್ಲ, ಬರೇ ತಲೆ ಕಾಣ್ತಾವ, ತಲೆ. ಇಲ್ಲಿ ಇನ್ನೂ ಒಂದಿಷ್ಟು ಜಗ ಕಾಣಕತ್ತೈತಿ. ಆದಷ್ಟು ಜಗ ತುಂಬಿತು ಅಂತಂದ್ರೆ ಈ ಕಮಲ, ಬಸವ ಪುರಾಣ ಅನ್ನುವಂಥ ಕಮಲ ನಿಜವಾದ ಸಾರ್ಥಕತೆಯನ್ನು ಪಡಿತೈತಿ. ಜನಗಳನ್ನುವಂಥ ದುಂಬಿಗಳು ಬಂದು, ಆ ಹುಳುಗಳು ಬಂದು ಇದನ್ನು ಸ್ವೀಕರಿಸಿದಾಗ ಬಹಳ ಚಲೋ ಆಗ್ತದೆ. ನಮ್ಮ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳೇನು ಹುಟ್ಟಿಕೊಂಡವಲ್ಲ, ಕರ್ನಾಟಕದಲ್ಲಿ ಬಹಳ ದೊಡ್ಡ ದೊಡ್ಡ ಹೆಸರುವಾಸಿ ಶಿಕ್ಷಣ ಸಂಸ್ಥೆಗಳು ಹುಟ್ಟಿದ್ದು ಹೆಚ್ಚಾಗಿ ಬಸವ ಪುರಾಣದಿಂದ ಮತ್ತು ಪ್ರಭುಲಿಂಗ ಲೀಲೆಯಿಂದ. ಇವು ಎರಡು ಸಮಾಜವನ್ನ, ಶಿಕ್ಷಣ ಸಂಸ್ಥೆಯನ್ನ, ಜನರನ್ನ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿದವು. ಲಿಂಗದ ಬಗ್ಗೆ ಹೇಳ್ತಾ ಇದ್ರು ಅಜ್ಜವರು, ಬೆಟಗೇರಿ ಅಜ್ಜವ್ರು ಹೇಳ್ತಾ ಇದ್ರು ಲಿಂಗದ ಬಗ್ಗೆ. ಒಂದು ಬಹಳ ಚೆನ್ನಾಗಿ ನೆನಪಿನಾಗಿರ್ಲಿ, ಬಸವಣ್ಣನವರು ಲಿಂಗ ಇರಲಾರದವರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದ್ರು ಅಂತ ಹೇಳಿದ್ರು. ಬಸವಣ್ಣನ ಕಾಲಕ್ಕೆ ಲಿಂಗ ಜಾತಿಯ ಸಂಕೇತವಾಗಿರಲಿಲ್ಲ, ಅದು ನೀತಿಯ ಸಂಕೇತವಾಗಿತ್ತು. ಲಿಂಗ ಅಂದ್ರೆ ಅದು ಜಾತಿ ಸಂಕೇತ ಅಲ್ಲ, ಅದು ನೀತಿ ಸಂಕೇತ ಆಗಿತ್ತು. ಹಾಗಾಗಿ ನಾವು ಸಣ್ಣ ಹುಡುಗರು ಇರುವಂಥ ಸಂದರ್ಭದಲ್ಲಿ, ಅಂದ್ರೆ 40 ವರ್ಷಗಳ ಹಿಂದೆ ನಾವು ಬಹಳ ಚಲೋ ನೋಡಿದೀವಿ. ಎಲ್ಲ ಜಾತಿಯ ಜನಾಂಗದ ಕೊರಳಾಗ ಲಿಂಗವನ್ನ, ಹನಿ ಮೇಲೆ ಭಸ್ಮವನ್ನ ನಾವ ನೋಡಿದೀವಿ. ಲಿಂಗಾಯತರ ಕೊಳ್ಳಾಗ ಅಷ್ಟ ಅಲ್ಲ, ಈ ಹನಿ ಮೇಲಿನ ಭಸ್ಮ, ಕೊರಳಾಗಿನ ಲಿಂಗ ನೀತಿಯ ಸಂಕೇತವಾಗಿತ್ತು. ಇವರು ನೀತಿವಂತರಪ್ಪ, ಇವರು ಆಚಾರವಂತರಪ್ಪ, ಇವರು ವಿಚಾರವಂತರಪ್ಪ ಅನ್ನುವಂತಹ ಒಂದು ಸಿಂಬಲ್ ಆಗಿತ್ತದು. ಆದರೆ ಇವತ್ತಿನ ದಿವಸ ಏನಾಗೈತೆ ಅನ್ನೋದನ್ನು ಅವರು ಬಹಳ ಚಲೋ ವಿಮರ್ಶೆ ಮಾಡ್ಯಾರ. ಅದರ ಬಗ್ಗೆ ಬಹಳ ಹೇಳೋದು ಬೇಡ. ಎಷ್ಟು ಚಂದ ಬಸವ ಪುರಾಣ ಹೇಳಿದ್ರಿ, ಬಹಳ ಅದ್ಭುತ ರೀತಿಯೊಳಗೆ ಬಸವ ಪುರಾಣ ಹೇಳಿದ್ರು ಅಜ್ಜವರು. ಕೇಳಿ ಬಹಳ ಖುಷಿ ಆಯಿತು. ನಾವು ಈ ಬಸವ ಪುರಾಣ ಹೇಳಿದವರ ಬಹಳ ಸಾರೆ ಕೇಳಿ ಬಹಳ ಆನಂದ ಆಯಿತು. ಹೇಳಿ ಸಂತೋಷ ಪಡೋದಕ್ಕಿಂತ ಕೇಳಿ ಸಂತೋಷ ಪಡೋದ್ರೊಳಗೆ ಬಹಳ ಆನಂದ ಇರ್ತೈತಿ. ಹೇಳಿದರೆ ಸಂತೋಷ ಆಗೋದಿಲ್ಲ, ಕೇಳಿದರೆ ಹೆಚ್ಚು ಸಂತೋಷ ಆಗ್ತದೆ. ಇವತ್ತಿನ ದಿವಸ ಅವರು ಬಸವ ಪುರಾಣವನ್ನೇ ಹಿಂಗೆ ಲೀಲಾಜಾಲವಾಗಿ ಹೇಳ್ತಿರ್ಬೇಕಾದ್ರೆ ನಾವು ಭಾಳ ಹಿಂದೆ ಓದಿರ್ತಕ್ಕಂಥ ಒಂದು ಘಟನೆ ನೆನಪಾಯಿತು. ಅದು ಯಾವುದು ಘಟನೆ ಅಂತಂದ್ರೆ, ಬಹಳ ದೊಡ್ಡ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಹೋದ್ರು ಈ ದೇಶದೊಳಗೆ, ಈಶ್ವರ ಚಂದ್ರ ವಿದ್ಯಾಸಾಗರ ಅಂತ. ಅವರ ಹೆಸರು ಈಶ್ವರ ಚಂದ್ರ ವಿದ್ಯಾಸಾಗರ. ಈಶ್ವರ ಚಂದ್ರ ವಿದ್ಯಾಸಾಗರ ಒಂದು ದಿವಸ ಏನು ನೋಡಕ್ಕೆ ಹೋಗಿದ್ರು ಅಂತಂದ್ರೆ, ನಾಟಕ ನೋಡಲಿಕ್ಕೆ ಹೋಗಿದ್ರು. ಆಗಿನ ಕಾಲಕ್ಕೆ ನಾಟಕಗಳು ಬಹಳ ಚಂದ ಇರ್ತಿದ್ವು. ಈಗಿನ ಕಾಲದ ನಾಟಕದ ಹೆಸರು ನೋಡಿದ್ರೆ ಓಡಿ ಹೋಗ್ಬೇಕು. ಅವು ಏನು ಹೆಸರುಗಳು ಇರ್ತಾವ, ಆ ಹೆಸರು ನೋಡಿಬಿಟ್ರೆ ಓಡೇ ಹೋಗ್ಬೇಕು ಮರ್ಯಾದೆ ಇದ್ದವ್ರು, ಹಂಗಿರ್ತಾವ. ಆದ್ರೆ ನಮ್ಮ ದೇಶದೊಳಗೆ ಪುರಾಣಗಳು ಹೆಂಗೆ ಜನರನ್ನು ಜಾಗೃತರನ್ನಾಗಿ ಮಾಡಿದವು, ನಾಟಕಗಳು ಹಂಗೆ ಜಾಗೃತರನ್ನಾಗಿ ಮಾಡಿದವು. ನಾಟಕಗಳು ಬಹಳ ದೊಡ್ಡ ಕೆಲಸ ಮಾಡ್ಯಾವ. ಇಲ್ಲಿ ಈಶ್ವರ ಚಂದ್ರ ವಿದ್ಯಾಸಾಗರ್ ನೋಡಕ್ಕೆ ಹೋಗಿರ್ತಕ್ಕಂಥ ನಾಟಕದ ಹೆಸರು ಯಾವುದು ಅಂತಂದ್ರೆ ದ್ರೌಪದಿಯ ವಸ್ತ್ರಾಪಹರಣ. ಆ ನಾಟಕದ ಹೆಸರು ದ್ರೌಪದಿಯ ವಸ್ತ್ರಾಪಹರಣ. ದ್ರೌಪದಿಯ ವಸ್ತ್ರಾಪಹರಣ ಹೆಂಗಾತು, ಯಾರಿಂದಾತು, ಅದು ಏನು ನಡೀತು ಅನ್ನುವಂತಹದ್ದರ ತೋರಿಸುವಂತಹ ಪ್ರಸಂಗ ಅದಾಗಿತ್ತು. ಎಲ್ಲರೂ ನೋಡಕ್ಕೆ ಕುಂತಂಗೆ ಈಶ್ವರ ಚಂದ್ರ ವಿದ್ಯಾಸಾಗರು ಕೂಡ ಮುಂದಿನ ಸಾಲಿನೊಳಗೆ ಕುಂತಿದ್ರು. ನಾಟಕ ನಡೀತು. ಆ ದ್ರೌಪದಿಯ ಸೀರೆಯ ಸೆರಗಿಗೆ ದುಶ್ಯಾಸನ ಕೈ ಹಾಕುವಂಥ ಸಂದರ್ಭ ಅದು. ಅಲ್ಲಿಗೆ ಬಂತು ನೋಡ್ರಿ. ದ್ರೌಪದಿಯ ಸೀರೆಯ ಸೆರಗಿಗೆ ಆ ದುಶ್ಯಾಸನ ಪಾತ್ರ ಮಾಡಿದವ ಹಿಂಗೆ ಕೈ ಹಾಕಿದ. ಇನ್ನೇನು ಹಿಂಗೆ ಎಳಿತಾನ ಅನ್ನೋದ್ರೊಳಗನ ಈಶ್ವರ ಚಂದ್ರ ವಿದ್ಯಾಸಾಗರ್ ಮುಂದೆ ಏನು ಕುಂತಿದ್ರಲ್ಲ ನಾಟಕ ನೋಡಕ್ಕೆ, ಓಡಿ ಹೋದ್ರು. ಎಲ್ಲಿಗೆ?
ಆ ಸ್ಟೇಜ್ ಮೇಲೆ ಓಡಿ ಹೋಗಿ ಕಾಲಾಗಿನ ಬೂಟ್ ತೆಗೆದು ಅವನು ಹೊಡಿಯಾಕೆ ಹೋಗ್ಯಾರ. ಯಾರನ್ನ? ಆಕಿ ದ್ರೌಪದಿನೂ ಅಲ್ಲ, ಇವ ದುಶ್ಯಾಸನನೂ ಅಲ್ಲ. ನಿಮ್ಮ ಗಮನದಾಗಿರ್ಲಿ, ಸೀರೆ ಉಟ್ಕೊಂಡು ಪಾತ್ರ ಮಾಡಿದ್ದು ದ್ರೌಪದಿನೂ ಅಲ್ಲ, ಅದನ್ನು ಜಗ್ಗಾಕ ಕೈ ಹಾಕಿದವ ದುಶ್ಯಾಸನನೂ ಅಲ್ಲ. ಆಶ್ಚರ್ಯ ಅಂತಂದ್ರೆ ಆ ಸಂದರ್ಭ ನೋಡಿ ಕಾಲಾಗಿನ ಬೂಟು ತಗೊಂಡು ಕೈಯಾಗಿ ಹಿಡ್ಕೊಂಡು ಓಡಿ ಹೋಗಿ ಹಿಂಗೆ ಕೈ ಎತ್ತಿದ ಕೂಡ್ಲೇನೆ, ಇನ್ನೂ ಹೊಡೆದಿದ್ದಿಲ್ಲ, ಆ ಪಾತ್ರ ಮಾಡಿರ್ತಕ್ಕಂಥ ಪಾತ್ರಧಾರಿ ಎರಡೂ ಕೈಯನ್ನು ಮುಗಿದು ಕೈ ಜೋಡಿಸಿಕೊಂಡು ನಿಂತ ಅವ್ರ ಹತ್ರ, ಈಶ್ವರಚಂದ್ರ ವಿದ್ಯಾಸಾಗರ್ ಹತ್ರ. ಎರಡೂ ಕೈ ಜೋಡಿಸಿ ಹಿಂಗೆ ಕೈ ಮುಕ್ಕೊಂಡು ನಿಂತು ಕೂಡ್ಲೇನೆ ಈಶ್ವರಚಂದ್ರ ವಿದ್ಯಾಸಾಗರಿಗೆ ಯಾವಾಗ ಅವ ಕೈ ಮುಗಿದ, ಅಯ್ಯೋ ಇದು ಕರೆನ ಮಾಡಿ ನಾ ಇಲ್ಲಿಗೆ ಬಂದುಬಿಟ್ನೆಲ್ಲ, ಇದು ನಾಟಕ ಅಲ್ಲ ಅಂತ ಅವಾಗ ಗೊತ್ತಾಯ್ತು ಅವ್ರಿಗೆ. ನಾನು ನಾಟಕದ ಸ್ಟೇಜಿನಲ್ಲಿ ಕುಂತೀನಿ, ಇದು ನಾಟಕ ನಡೆದೈತೆ ಅನ್ನೋದನ್ನೇ ಮರೆತು ಹೋಗಿಬಿಟ್ಟಾರ ಅವರು. ಅಂದ್ರೆ ಅವರಿಬ್ಬರು ನಾಟಕ ಹೆಂಗೆ ಮಾಡಿದ್ರು ವಿಚಾರ ಮಾಡ್ರಿ, ಪಾತ್ರಧಾರಿಗಳು ಹೆಂಗಿದ್ರು ಅನ್ನುವಂಥದ್ದನ್ನು ವಿಚಾರ ಮಾಡ್ರಿ. ಅಷ್ಟು ಅದ್ಭುತವಾದ ನಾಟಕ ಅದಾಗಿತ್ತು. ಆ ಮನುಷ್ಯ ಏನಿದ್ನಲ್ಲ, ಯಾರು ಆ ದುಶ್ಯಾಸನನ ಪಾತ್ರ ಮಾಡಿದವ, ಆ ಕೈಯಾಗಿ ಏನಿತ್ತಲ್ಲ ಕಾಲಾಗಿಂದು, ಅದನ್ನು ಗಬಕ್ಕನ ಕೈಯಾಗಿ ಇಸ್ಕೊಂಡು ತಲೆ ಮ್ಯಾಲೆ ಇಟ್ಕೊಂಡು ಇಡೀ ಸ್ಟೇಜ್ ತುಂಬ ಕುಣಿದಾಡಿಬಿಟ್ನಂತವ. ಯಾಕ? ಇಡೀ ದೇಶದೊಳಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತಂದ್ರೆ ಗಾಂಧೀಜಿ ಅಂತವ್ರು ಅವರಿಗೆ ಕೈ ಮುಕ್ಕೊಂಡು ನಿಲ್ತಿದ್ರು. ಮಹಾತ್ಮ ಗಾಂಧೀಜಿ ಅಂತವ್ರು ಬಹಳ ದೊಡ್ಡ ಮನುಷ್ಯ ಈಶ್ವರಚಂದ್ರ ವಿದ್ಯಾಸಾಗರ, ಬಹಳ ಆದರ್ಶ. ಅಂಥ ವ್ಯಕ್ತಿಗೆ ನನ್ನ ಪಾತ್ರ ಇಷ್ಟರ ಮೆಟ್ಟಿಗೆ ಪರಿಣಾಮ ಬೀರೈತಲ್ಲ, ಈ ಜನ್ಮ ಸಾರ್ಥಕ ಅಂತೇಳಿ ತಿಳ್ಕೊಂಡು ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಸ್ಟೇಜ್ ತುಂಬ ಕುಣಿದಾಡಿ ಬಿಟ್ಟಿದ್ದ. ನಾ ಏನು ಕೊಟ್ಟರು ಇದನ್ನು ಮಾತ್ರ ಕೊಡೋದಿಲ್ಲ ಅಂತೇಳಿ ಹೋಗಿ ತನ್ನ ಮನೆಯೊಳಗೆ ಅದನ್ನು ಕಪಾಟಿನಾಗ ಇಟ್ಟಿದ್ದ. ನಾ ನಾಟಕ ಮಾಡಿದ್ದು ಸಾರ್ಥಕ ಆತು ಅಂತೇಳಿ ಹೇಳ್ಕೊಳ್ತಾ ಇದ್ದ ಅಂತನ್ನುವಂಥದ್ದು. ಅಂದರೆ ಆ ನಾಟಕ ಹೇಗಿತ್ತು ಅಂತಂದರೆ, ಇದು ದ್ರೌಪದಿಯ ವಸ್ತ್ರಾಪಹರಣ ನಿಜವಾಗಲೂ ನಡೆದೈತಿ ಅನ್ನುವಂತಹ ಸಂದರ್ಭವನ್ನು ಹೇಳುವಂಥದ್ದಾಗಿತ್ತು. ಇದನ್ಯಾಕೆ ನಿಮಗೆ ಹೇಳಾಕತ್ತೀವಿ ಅಂದ್ರೆ, ನಮ್ಮ ಉಪ್ಪಿನ ಬೆಟಗೇರಿ ಅಜ್ಜವರು ಬಸವ ಪುರಾಣ ಹೇಳಕ್ಕೆ ಹತ್ತಿದ್ರು ಅಂತಂದ್ರೆ ಬಸವಣ್ಣ ಬಂದು ಅಲ್ಲಿ ನಿಂತಾನ, ಅದು ಅನುಭವ ಮಂಟಪನ ಆಗಿ ಕಾಣಕತ್ತೈತಿ ಅನ್ನುವಂಥ ಚಿತ್ರಣವನ್ನು ಹಿಂಗೆ ಸುಮ್ಮನೆ ತಂದು ನಿಲ್ಲಿಸಿಬಿಡ್ತಾರೆ ಅವರು. ಈಗ ನಾವು ಎಲ್ಲರೂ ಕಲ್ಯಾಣದೊಳಗೆ ಅದೀವಪ್ಪ, ಬಸವಣ್ಣನ ಮನೆಯೊಳಗನ ಅದೀವಿ, ಆ ಸಂದರ್ಭ ಹಂಗೆ ಕಾಣಕತ್ತೈತಿ ಅನ್ನುವಂಗ ನಿಜವಾದ ಒಂದು ಆ ವ್ಯವಸ್ಥೆಯನ್ನು ತೋರಿಸುವಂತಹ ವಾಣಿಶಕ್ತಿ ಯಾರಿಗೈತಿ ಅಂತಂದ್ರೆ ಆ ಪೂಜ್ಯರಿಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವರೊಂದು ಮಾತನ್ನು ಹೇಳಿದರು. ಆ ಭದ್ರ ಅನ್ನುವಂಥ ಕಳ್ಳ ಬಂದಾಗ ಆ ಕಳ್ಳನಲ್ಲಿ ಕೂಡಲ ಸಂಗಮನಾಥನನ್ನು ಕಂಡ್ರು. ಅವ್ರದ್ದೊಂದು ವಚನ ಇದೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ವಿಚಾರ ಮಾಡ್ರಿ, ಆ ಸಂದರ್ಭ ಎಂಥದ್ದು ಅಂತಂದ್ರೆ, ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಲಿಂಗವೆಂಬ ಗೊಂಚಲು, ಆ ಲಿಂಗವೆಂಬ ಗೊಂಚಲು ಹಿಂಗೆ ಒತ್ತಿ ಹಿಂಡಿದಾಗ ಭಕ್ತಿ ಎಂಬ ರಸ. ಆ ಸಂದರ್ಭದು ಹಂಗಿತ್ತು ಬಸವಣ್ಣನ ಕಾಲಕ್ಕೆ. ಎಲ್ಲಿ ನೋಡ್ತಿರಲ್ಲಿ ಬಸವಣ್ಣ, ಎಲ್ಲಿ ನೋಡ್ತಿರಲ್ಲಿ ಎಲ್ಲರ ಕೊರಳಾಗ ಲಿಂಗ, ಎಲ್ಲಿ ನೋಡ್ತಿರಲ್ಲಿ ಹನಿ ಮೇಲೆ ಭಸ್ಮ ರುದ್ರಾಕ್ಷಿ ಕಾಣುವಂತಹ ಕಾಲದೊಳಗೆ ಏನಾಯಿತು ಅಂತಂದರೆ, ಕಳ್ಳ ಬಸವಣ್ಣನ ಮನೆಗೆ ಬಂದಾನ. ನಿಮಗೆ ಚಲೋ ಜನ ಬಂದರೂ ಕಳ್ಳರು ಕಂಡಂಗೆ ಕಾಣ್ತಾರ, ನಿಮಗೆ ಚಲೋ ಮಂದಿ ನಮ್ಮಲ್ಲಿ ಬಂದ್ರೂ ಕೂಡ ಕಳ್ಳರು ಕಂಡಂಗೆ ಕಾಣ್ತಾರ. ಆದ್ರೆ ಬಸವಣ್ಣನ ಮನೆಗೆ ಕಳ್ಳ ಬಂದ್ರೂ ಕೂಡ ಕೂಡಲ ಸಂಗಮನಾಥ ಕಂಡಂಗೆ ಕಂಡ. ವಿಚಾರ ಮಾಡಬೇಕು, ನಮ್ಮ ದೃಷ್ಟಿಗೂ ಬಸವಣ್ಣನ ದೃಷ್ಟಿಗೂ ಎಷ್ಟು ವ್ಯತ್ಯಾಸ ಐತಿ ಅಂಥೇಳಿ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಬಸವಣ್ಣ ಏನಂತಾನೆ, ಬಸವಣ್ಣನ ದೃಷ್ಟಿ ಎಷ್ಟು ಪವಿತ್ರವಾಗಿತ್ತು ಅನ್ನೋದಕ್ಕೆ ಈ ವಚನ. ಯಾಕಡೆ ನೋಡ್ತೀನಿ ಆ ಕಡೆ ನೀನೇ ಕಾಣ್ತೀಯಪ್ಪ, ನಂಗೆ ಬೇರೆ ಏನೂ ಕಾಣವಲ್ದು ಅಂತ ವಿಚಾರ ಮಾಡಬೇಕು. ನಮ್ಮ ದೃಷ್ಟಿ ಚಲೋ ಇತ್ತು ಅಂತಂದರೆ, ನಮ್ಮ ಕಣ್ಣು ಚಲೋ ಇದ್ವು ಅಂತಂದ್ರೆ ನಮಗೆ ಯಾವುದೂ ಕೆಟ್ಟದಾಗಿ ಕಾಣೋದಿಲ್ಲ. ಧರ್ಮರಾಜನ ದೃಷ್ಟಿಗೆ ಕೆಟ್ಟದ್ದು ಕಾಣಲಿಲ್ಲ, ದುರ್ಯೋಧನನ ದೃಷ್ಟಿಗೆ ಚಲೋದು ಕಾಣಲಿಲ್ಲ ಅಂತ ಒಂದು ಕಥೆ ಐತಿ. ಯಾಕೆ? ಅವರವರ ದೃಷ್ಟಿ ಹೆಂಗಿರ್ತೈತಿ ಹಂಗೆ ಕಾಣ್ತೈತಿ. ಯಥಾ ದೃಷ್ಟಿ
ತಥಾ ಸೃಷ್ಟಿ ಅಂತ ಒಂದು ಮಾತೈತಿ. ನಮ್ಮ ಕಣ್ಣು ಹೆಂಗದಾವ ಹಂಗೆ ಕಾಣ್ತೈತಿ ಎಲ್ಲದೂ ಅಂತಕ್ಕಂಥದ್ದು. ಬಸವಣ್ಣ ಏನು ಮಾಡಿದ ಅಂತಂದ್ರೆ ಆತನ ನೋಡಿದ ಕೂಡಲೇ ಕೂಡಲ ಸಂಗಮನಾಥ ಅಂತ ಅನ್ಕೊಂಡ್ಬಿಟ್ಟ. ಇನ್ನೊಂದು ಗೊತ್ತಿರಲಿ ನಿಮಗೆ, ಕಳ್ಳನಲ್ಲಿ ಕೂಡಲ ಸಂಗಮನಾಥನನ್ನು ಕಂಡಿರ್ತಕ್ಕಂಥಾತ ಬಸವಣ್ಣ. ಒಬ್ಬ ಮಹಾಕ್ರೂರ, ಅವನ ಹೆಸರು ಅಂಗುಲಿಮಾಲ, ಮಹಾಕ್ರೂರವ. ಆ ಅಂಗುಲಿಮಾಲನ ಹೆಸರು ಕೇಳಿದ್ರೆ ಯಾರೂ ಕೂಡ ಆ ಕಡೆ ಹೊಕ್ಕಿದ್ದಿಲ್ಲ. ಆದ್ರೆ ಬುದ್ಧ ಏನು ಮಾಡಿದ ಅಂತಂದ್ರೆ ಅಂಗುಲಿಮಾಲ ಎಲ್ಲದನ ಅಲ್ಲಿಗೆ ಹೋದ ನೇರವಾಗಿ. ಅಂಗುಲಿಮಾಲ ಅಂತಂದ್ರೆ ಬೆರಳುಗಳನ್ನು ಕಟ್ ಮಾಡಿಬಿಡ್ತಿದ್ದ ಮನುಷ್ಯರು ಯಾರಾದರೂ ಹೋದ ಕೂಡಲೇ. ಏನು ಕೈಯಾಗಿನ ಬೆರಳದವಲ್ಲ ಅವನು ಕಟ್ ಮಾಡೋದು, ಅದನ್ನು ಸರ ಮಾಡಿ ಕೊಳ್ಳಾಗ ಹಾಕೊಳ್ಳೋದು ಅವನ ಕೆಲಸ ಆಗಿತ್ತು. ಅಂಥವನ್ನ ಪೂರ್ಣ ಬದಲಾವಣೆ ಮಾಡಿಬಿಟ್ಟ ಯಾರು? ಬುದ್ಧ. ಬುದ್ಧನ ದೃಷ್ಟಿ ಅಂಗುಲಿಮಾಲನಲ್ಲಿ ಕ್ರೂರತ್ವವನ್ನು ಕಾಣಲಿಲ್ಲ, ಭದ್ರನಲ್ಲಿ ಕಳ್ಳತನವನ್ನು ಬಸವಣ್ಣನಿಗೆ ಕಾಣಲಿಲ್ಲ. ಇನ್ನೊಂದು ನಿಮಗೆ ಹೇಳೋದು ಅಂತಂದ್ರೆ, ಅತನಿ ಶಿವಯೋಗಿಗಳಂತ ಆಗಿ ಹೋದರು. ಅತನಿ ಶಿವಯೋಗಿಗಳ ಎದುರಿಗೆ ಒಂದು ಹುಲಿ ಬಂತು. ಹುಲಿ, ಆ ಹುಲಿ ಬಂದ ಕೂಡಲೇ ಇದ್ದವರೆಲ್ಲ ಓಡಿ ಹೋಗಿಬಿಟ್ರು, ಹುಲಿ ಬಂತು ಅಂತೇಳಿ. ಆದರೆ ಶಿವಯೋಗಿಗಳು ಏನು ಮಾಡಿದ್ರು ಅಂದ್ರೆ, ಯಾಕಪ್ಪ ಇಷ್ಟ್ಯಾಕೆ ಕ್ರೂರತನ ತೋರ್ಸಾಕತ್ತಿದಿ, ನೀನು ಮನುಷ್ಯರಿಗೆ ತೊಂದರೆ ಕೊಡಬಾರ್ದಲ್ಲ ಅಂತಂದ್ರು ಹುಲಿಗೆ. ಈ ಎರಡು ಮಾತು ಹಿಂಗೆ ಹೊರಗೆ ಬಂದ ಕೂಡಲೇ ಆ ಹುಲಿ ಏನು ಮಾಡಿತು ಅಂದ್ರೆ ಅತನಿ ಶಿವಯೋಗಿಗಳ ಪಾದಕ್ಕೆ ತನ್ನ ಹನಿಯನ್ನು ಹಚ್ಚಿ ನಮಸ್ಕಾರ ಮಾಡ್ತೈತಿ. ಅವ್ರು ಏನು ಮಾಡಿದ್ರು ಅಂದ್ರೆ ಜೋಳಿಗೆ ಒಳಗಿನ 2 ಖರ್ಜೂರ ತೆಗೆದು, ನೀನು ಇರಬೇಕಾದ ಜಾಗದಾಗ ಇರಬೇಕಪ್ಪ, ಮನುಷ್ಯರಿರೋ ಜಾಗದೊಳಗೆ ನೀ ಇರಬಾರ್ದು, ಅವರಿಂದ ನಿನಗೆ ತೊಂದರೆ ಆಗ್ಬೋದು, ನಿನ್ನಿಂದ ಅವರಿಗೆ ತೊಂದರೆ ಆಗ್ಬೋದು ಅಂತೇಳಿ ಅದರ ಬಾಯಾಗ ಖರ್ಜೂರ ಹಾಕಿ ಇರಬೇಕಾದ ಜಾಗಕ್ಕೆ ಇರು ಹೋಗು ಅಂತೇಳಿ ಕಳಿಸಿಕೊಟ್ರು ಅಂತ. ಅಂದರೆ ಆ ಸಾತ್ವಿಕ ಶಕ್ತಿ ಅಂತಕ್ಕಂಥದ್ದು ಕ್ರೂರ ಹುಲಿಯನ್ನು ಸಜ್ಜನ ಹುಲಿಯನ್ನಾಗಿ ಮಾಡ್ತದೆ, ಕ್ರೂರ ರಾಕ್ಷಸನನ್ನು ಒಳ್ಳೆಯ ಆದರ್ಶ ಬುದ್ಧನ ಶಿಷ್ಯನನ್ನಾಗಿ ಅಂಗುಲಿಮಾಲನ ಬದಲಾವಣೆ ಮಾಡ್ತದೆ. ಕಳ್ಳತನ ಮಾಡಲಿಕ್ಕೆ ಬಂದಿರತಕ್ಕಂಥ ಕಳ್ಳನನ್ನು ಪರಿಪೂರ್ಣ ಬದಲಾವಣೆ ಮಾಡ್ತದೆ. ಯಾವುದು ಅಂತಂದ್ರೆ ಅವರ ವ್ಯಕ್ತಿತ್ವ, ಅವರ ದೃಷ್ಟಿಯ ಶಕ್ತಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅಲ್ಲಿ ಇನ್ನೊಂದು ಮಾತನ್ನು ಹೇಳಿದರು ಬಸವ ಪುರಾಣ ಹೇಳಬೇಕಾದ್ರೆ, ಏನದು? ಕಳ್ಳನ ಮನೆಗೊಬ್ಬ ಬಲುಗಳ್ಳ. ಇವ ಕಳ್ಳ, ಇವನ ಮನೆಗೆ ಬರಬೇಕಾದ್ರೆ ಅವ ಇವನಕ್ಕಿಂತ ಹೆಚ್ಚಿನ ಕಳ್ಳ. ಇಬ್ಬರು ಕಳ್ಳರೇ ಅಂತಾರೆ ಬಸವಣ್ಣ. ಬಹಳ ರೊಕ್ಕ ಗಳಿಸಿಕೊಂಡವರು ಕಳ್ಳರು, ಅವ್ರಕ್ಕಿಂತ ದೊಡ್ಡ ಕಳ್ಳರು ಯಾರಪ್ಪ ಅಂದ್ರೆ ರಾತ್ರಿ ಬಂದು ಹೊಡೆಯವ್ರದಾರಲ್ಲ, ಇವರು ಹಗಲು ಹೊಡೆಯವರು, ಅವರು ರಾತ್ರಿ ಹೊಡೆಯವರು. ನನ್ನ ವೈಯಕ್ತಿಕ ವಿಚಾರದಲ್ಲಿ ಬಸವಣ್ಣನ ನಂತರದಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯನ್ನು ನಾನೇನಾದರೂ ಕಂಡಿದ್ದಲ್ಲ ತಿಳಿದಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರಲಿ. ನಮ್ಮ ದೇಶದೊಳಗೆ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿ ಹೋಗ್ಯಾರಲ್ಲ, ಆ ಎಲ್ಲ ಪ್ರಧಾನಮಂತ್ರಿಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದ್ಭುತವಾದ ವ್ಯಕ್ತಿತ್ವ. ಈ ದೇಶದೊಳಗೆ ಯಾವುದೇ ಪ್ರಧಾನಮಂತ್ರಿ ಆದ್ರೂ ಕೂಡ ಯಾರಂಗಾಗಬೇಕು ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗಾಗಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಂತ್ರಿ ಆಗಿದ್ರು. ಇವ್ರು ರೈಲ್ವೆ ಮಂತ್ರಿ ಆಗಿದ್ದಾಗ ಎಲ್ಲೋ ಒಂದು ಕಡೆಗೆ ರೈಲ್ವೆ ಆಕ್ಸಿಡೆಂಟ್ ಆದ ಕೂಡಲೇ ನಾ ಮಂತ್ರಿ ಇದ್ದಾಗ ರೈಲ್ವೆ ಆಕ್ಸಿಡೆಂಟ್ ಆತಲ್ಲ ಅಂತೇಳಿ ತಿಳ್ಕೊಂಡು ಆ ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತಾರೆ. ಎಷ್ಟು ಪ್ರಾಮಾಣಿಕರಿರಬೇಕು. ನನ್ನ ಖಾತೆದೊಳಗೆ ಒಂದು ಅವಘಡ ಆಯ್ತಲ್ಲ ಅಂತೇಳಿ ತಿಳ್ಕೊಂಡು ಆ ಇಡೀ ಮಂತ್ರಿ ಸ್ಥಾನಕ್ಕೆ, ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟ ಪುಣ್ಯಾತ್ಮ. ಎಷ್ಟು ಪ್ರಾಮಾಣಿಕರಿರಬೇಕು ವಿಚಾರ ಮಾಡ್ರಿ. ಆ ಖಾತೆಯಲ್ಲಿ ಏನಾದರೂ ಒಂದು ಆಗಬಾರದ್ದಾಯಿತು ಅಂದ್ರೆ ಆಗಿನ ಕಾಲಕ್ಕೆ ರಾಜೀನಾಮೆ ಕೊಡ್ತಿದ್ರು. ಈಗಿನ ಕಾಲಕ್ಕೆ ಯಾವನಾದರೂ ಒಬ್ಬ ಮಂತ್ರಿ ಮಾಡಬಾರದು ಕೆಲಸ ಮಾಡಿದಾಗ ರಾಜೀನಾಮೆ ಕೊಡಬೇಕು ಅಂತ ಇಡೀ ವಿರೋಧ ಪಕ್ಷದವರು ರಾಜ್ಯದವರು ಕ್ಯಾಕಿ ಹೊಡೆದ್ರು, ಅವೇನು ಕೊಡೋದಿಲ್ಲ. ಅದನ್ನು ಕೊಟ್ರೆ ನಾ ಅಲ್ಲ ಅಂತ ನಾವು ಅಂದರೆ ಎಂಥವರ ನಾಡಿನೊಳಗೆ ಎಂಥವ್ರು ಬಂದರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿಚಾರ ಮಾಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬಸವಣ್ಣನ ನಂತರದಲ್ಲಿ ಒಬ್ಬ ಯೋಗ್ಯತಾವಾನ ಅಂತ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನು ಹೇಳಬೇಕಾದ್ರೆ ಕಾರಣ ಏನು ಅಂತಂದ್ರೆ, ಇಡೀ ದೇಶಕ್ಕೆ ಗೊತ್ತಿರುವಂಥ ಒಂದು ಘಟನೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಪಗಾರ 60 ರೂಪಾಯಿ ಇತ್ತಂತ ತಿಂಗಳಿಗೆ, ಪ್ರಧಾನಮಂತ್ರಿ ಪಗಾರ.
ಪ್ರಧಾನಮಂತ್ರಿ ಪಗಾರ ನಾ ಹೇಳೋದು, ಈಗ MLAಗಳ ಪಗಾರ ಲಕ್ಷದ ಮೇಲದವ, ಆ ಮಾತು ಬಿಟ್ಬಿಡೋಣ. ಪ್ರಧಾನಮಂತ್ರಿಗೆ 60 ರೂಪಾಯಿ ಪಗಾರ ಇರಬೇಕಾದ್ರೆ 60 ರೂಪಾಯಿ ಪಗಾರ ಕೊಟ್ಟ ಕೂಡ್ಲೇ ಏನು ಮಾಡ್ತಿದ್ರು ಶಾಸ್ತ್ರಿಗಳಂತಂದ್ರೆ ಸೀದಾ ತಂದು ಹೆಂಡತಿ ಕೈಯಾಗ ಕೊಟ್ಟು ಬಿಡ್ತಿದ್ರು. ಅದು ಯಾರ ಕೈಯಾಗ ಕೊಡ್ತಿದ್ರು? ಗಂಡು ಮಕ್ಕಳು ಭಾಳ ಮಂದಿ ಕುಂತೀರಿ ಅಲ್ಲಿ, ನೀವು ಏನು ಮಾಡ್ಬೇಕಂದ್ರೆ ಸೀದಾ ತಂದು ಯಾರ ಕೈ ಕೊಡ್ಬೇಕು? ಹೋಗ್ಲಿ, ಹೆಂಡತಿ ಮೇಲೆ ಒಂದು ಸ್ವಲ್ಪ ವಿಶ್ವಾಸ ಇಲ್ಲ ಅಂದ್ರೆ ನಿಮ್ಮ ಅವನ ಕೈಯಾಗ ಕೊಡ್ರಿ. ಈಗ ಅವುಗಳು ಹೆಂಗಾಗ್ಯಾವಪ್ಪ ಅಂತಂದ್ರೆ ಬರೀ ಮಗಳಿಗೆ ಕಳಿಸ್ತಾವ. ಅವು ಮಗ ತಂದಿದ್ದನ್ನು ಮಗಳಿಗೆ ಕಳಿಸ್ಕೊಂತ ಕುಂತಾವು, ಹಂಗಾಗಿ ಅವು ಮರ್ಯಾದೆ ಕಳ್ಕೊಂಡಾವ. ನಮಗೆ ಗೊತ್ತಾಯ್ತದ ಏನು ಮಾಡ್ಬೇಕ್ರಿ, ಎಲ್ಲ ನಮ್ಮ ಅವನ ಕೈಯಾಗ ಕೊಡ್ಬೇಕಂತೀನಿ, ನಾವು ಒಯ್ದು ಕೊಟ್ಟು ಕೂಡ್ಲಿನ ಅದು ಅಲ್ಲಿಗೆ ಕಳಿಸಿಬಿಡ್ತೈತಿ ಅಂತ. ಮಗಳ ಗಂಡ ಏನು ಮಾಡ್ತಾನಂದ್ರೆ ಬರೀ ಕುಡಿತಾನ್ರಿ ಅಂತ. ಇರಲಿ, ಪ್ರೇಮಕ್ಕೆ ಕೊಡ್ತಿರ್ತಾವ, ಆದ್ರೆ ನೆನಪಿನಾಗಿರಲಿ, ಯಾವ ಮನೆತನದಲ್ಲಿ ಹಣ ನಿಲ್ಲೋದಿಲ್ಲಲ್ಲ, ಯಾವ ಮನೆತನದಲ್ಲಿ ಎಷ್ಟೇ ದುಡಿದ್ರೂ ಹಣ ನಿಲ್ಲುವಲ್ದಂತ ಏನು ಹೇಳ್ತಿರಲ್ಲ, ಆ ಮನೆಯೊಳಗೆ ಗಂಡಸರು ಹಿರಿತನ ಮಾಡಬಾರ್ದು. ಆ ಮನೆಯೊಳಗಿನ ಹೆಣ್ಮಕ್ಳು ಹಣದ ಹಿರಿತನ ಮಾಡಬೇಕು. ಆ ಮನೆಯೊಳಗೆ ಹೆಣ್ಮಕ್ಳು ಹಣದ ಹಿರಿತನ ಮಾಡಿದ್ರು ಅಂತಂದ್ರೆ ಆ ಮನೆಗೆ ಎಂದೂ ಬಡತನ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಹಣದ ತೊಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಹಿರಿತನ ಮಾಡಿದ್ರು ಕೂಡ ಮನೆ ಹಿರಿತನ ಮಾಡಲಿಲ್ಲ. ದೇಶದ ಹಿರಿತನ ಮಾಡಿದ್ರು ಕೂಡ ಮನೆ ಹಿರಿತನ ಮಾಡಲಿಲ್ಲ. ನೀವು ಯಾರ ಗಂಡ್ಮಕ್ಳಿಗೆ ಅಂಥ ಸಮಸ್ಯೆ ಇತ್ತಪ್ಪ ಅಂದ್ರೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾಳೆ ಹೋಗಿ ಬೇಡ, ಇವತ್ತು ಸಾಯಂಕಾಲ ಹೋಗಿ ಕಿಸೆದಾಗ ಏನೈತಿ ಕೊಟ್ಟು ಬಿಡ್ರಿ, ಆಕಿನ ಕೈಯಾಗ ತೊಗೊಂಡ್ಬಿಡು, ಅಜ್ಜಾರು ಹೇಳ್ಯಾರ ಅಂತಂದ್ಮೇಲೆ ಇನ್ನು ಮೇಲೆ ನಿಂದ ಹಿರಿಯತ್ತ, ನಾ ದುಡ್ಕೊಂಡು ಬಂದು ನಿನ್ನ ಕೈಯಾಗ ಕೊಡ್ತೀನಿ ಅಂತ. 3 ವರ್ಷದಲ್ಲಿ ನಿಮ್ಮ ಮನೆ ಬಡತನ ದೂರ ಆಗಲಿಲ್ಲ ಅಂದ್ರೆ ಮತ್ತಿದ ವೇದಿಕೆಯಾಗ ಬಂದು ನಮ್ಮ ಮಾತು ನಾವು ಹಿಂದಕ್ಕೆ ತಗೊಂಡು ಹೋಗ್ತೀವಿ. ಯಾಕೆ? ಹೆಣ್ಮಕ್ಳು ಚುಟ್ಟ ಸೇದಂಗಿಲ್ಲ, ಹೆಣ್ಮಕ್ಳು ಸರಾಯಿ ಕುಡಿಯೋಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಗಾಂಜಾ ಸೇದಂಗಿಲ್ಲ, ಓಸಿ ಆಡಂಗಿಲ್ಲ, ಇಸ್ಪೇಟ್ ಆಡಂಗಿಲ್ಲ, ಸರಾಯಿ ಕುಡ್ದು ಎಲ್ಲರೂ ಬೀಳಂಗಿಲ್ಲ. ಅವ್ರು ಎದಕ್ಕೂ ಖರ್ಚು ಮಾಡಂಗಿಲ್ಲ. ಭಾಳ ಅಂದ್ರೆ ಮಣಿತನಕ್ಕೆ ಎದಕ್ಕೆ ಬೇಕಾಗೈತಿ, ಬಟ್ಟಿ ಬರಿಗೆ ಏನು ಬೇಕಾಗೈತಿ, ದವಾಖಾನಿಗೆ ಏಟು ಬೇಕಾಗೈತಿ, ಆಟ ಕೊಡ್ತಾರೆ, ಉಳ್ದಿದ್ದು ತೆಗೆದಿಡ್ತಾರೆ. ಇವ್ರ ಮಕ್ಕಳು ತಳ್ಳನಂಗೆ ಹಾಕ್ಕೊಂಡು ಅದ್ರಾಗ ಎದ್ದು ಕಾಣುವಂಗೆ ಇಟ್ಕೊಂಡು ಊರಾಗ ಅಡ್ಡಾಡ್ತಾರೆ. ಬಿಡ್ತಾರೆ ನೂರನ್ನ ಕಿಸೆದಾಗ ಅವು ಮ್ಯಾಲೆ ಕಾಣಬೇಕು, 500 ನೋಟ ಕಾಣಬೇಕು, ಒಳಗೆ ಹಾಳಿನೇ ಇರೋಲ್ಬೇಕು, ಅವು ಒಳಗೆ ಹಾಳಿನೇ ಇರುವಲ್ಬೇಕು ಆ ಸೈಜ್. ಆದ್ರೆ ಮ್ಯಾಲೆ ಅದು ಕಾಣಬೇಕು 500 ಇದ್ರೆ 500, 1000 ಇದ್ರೆ 1000, 2000 ಇದ್ರೆ 2000. ಸಾಲ ಮಾಡಿ ಆದ್ರೂ ಊರಾಗ ನನ್ನ ಕಿಸೆದಾಗ ರೊಕ್ಕ ಅದಾವ ಅಂತ ತೋರಿಸ್ಕೊಂತ ಅಡ್ಡಾಡ್ತಾವ. ಬಾರೋ ಎಣ್ಣ ಚಾ ಕುಡಿಸ್ ಬಂತ, ಅವು 4 ಕಟ್ಟಿ ಕುಂತು ಕರಿತಾವ, ಇವು ಹೋಗಿ ಚಾ ಕುಡಿಸಿ ಬಂದ. ನಿಮಗೆ ಮನೆ ಬಾಳೆ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ, ಬಡತನ ದೂರ ಆಗುವಲ್ದು ಅಂತಂದ್ರೆ ಸೀದಾ ಯಾರ ಕೈಯಾಗ ಕೊಡಬೇಕು? ನಿಮಗೂ ಖುಷಿಯಾಗಿರ್ಬೇಕು ಅನ್ಸುತ್ತೆ ಹೆಣ್ಮಕ್ಳಿಗೆ. ಇಷ್ಟು ಚಲೋ ಅಜ್ಜಾರು ಯಾರೂ ಬಂದಿದ್ದಿಲ್ಲ ಬಿಡ್ರಿ, ಅಜ್ಜಾರು ನಮ್ಮ ಕೈಯಾಗ ಹಿರಿತನ ಕೊಡು ಅನ್ನೋ ಅಜ್ಜಾರ ಬಂದಿದ್ದಿಲ್ಲ ಅಂತ. ನೀವು ಪದ್ಧತಿ ಪ್ರಕಾರ ಬಾಳೆ ಮಾಡಿದ್ರೆ ಉದ್ಧಾರ ಆಕೈತಿ ಮನಿ. ಶಾಸ್ತ್ರಿ ದೇಶದ ಹಿರಿತನ ಮಾಡಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಆದ್ರೆ ಮನಿ ಹಿರಿತನ ಮಾಡಲಿಲ್ಲ. 60 ರೂಪಾಯಿ ತಂದು ಆಕಿನ ಕೈಯಾಗ ಕೊಟ್ಟ ಕೂಡ್ಲೇನೆ ಮನೆ ಹಿರಿತನ ಅವರು ಮಾಡ್ತಿದ್ರು. ಲಲಿತಾ ಶಾಸ್ತ್ರಿ ಅಂತ ಅವ್ರ ಹೆಸರು. ಗಮನದಾಗಿರಲಿ, ಸ್ವಲ್ಪ ದಿವಸ ಆದಮೇಲೆ ಒಬ್ಬ ಬಂದ, ಕೆಲವು ತಿಂಗಳುಗಳಾದ ಮೇಲೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಬಾಲ್ಯ ಸ್ನೇಹಿತವ, ಗೆಳೆಯ ಅವ ಬಂದ. ಏ ಬಾರು, ಯಾವಾಗ ಭಾಳ ದಿವಸ ಆತಲ್ಲ, ಖುಷಿ ಆತ್ ನೀ ಬಂದಿದ್ದು, ಬಾ ಅಂಥೇಳಿ ಪ್ರೇಮದಿಂದ ಕರೆದ್ರು. ಎದಕ್ಕೆ ಬಂದಿದ್ದಿ ಅಂತ ಕೇಳಿದ್ರೆ, ಮನೆಯೊಳಗೆ ಮದುವೆ ಐತ್ರಿ, 50 ರೂಪಾಯಿ ಬೇಕಾಗಿತ್ತು, ಆ 50 ರೂಪಾಯಿ ಇಲ್ಲದಕ್ಕೆ ಬಂದೀನಿ. 50 ರೂಪಾಯಿ ಇಲ್ಲದಕ್ಕೆ ಬಂದೀನಿ, ಮದುವೆಗೆ ಒಂದು 50 ರೂಪಾಯಿ ಕೊಡ್ರಿ, ನಾ ಇದ್ದಾಗ ತಂದು ಕೊಡ್ತೀನಿ ಅಂದ. ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಹೊಟ್ಟೆ ರುಮ್ಮಂತು. 50 ರೂಪಾಯಿ ನನ್ನ ಕಡೆಯಿಂದ ಎಲ್ಲಿಂದ ಬರ್ತಾವೆ? ಯಾರಿವರು? ಪಂಚಾಯತಿ ಮೆಂಬರ್ ಅಲ್ಲ ಇವರು, ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ. ಈಗೇನು ಮೋದಿ ಅದಾರಲ್ಲ ಆ ಜಗದಾಗ ಕುಂತವ್ರು ಇವರು. 50 ರೂಪಾಯಿ ಕೇಳಾಕ ಬಂದಾಗ ಮಾನಸಿಕ ಮಾಡಿಕೊಂಡು ಮುಖ ಸಪ್ಪಗೆ ಮಾಡಿಕೊಂಡು ಕುಂತರು. ಮುಖ ಸಪ್ಪಗೆ ಮಾಡಿಕೊಂಡು ಕುಂತು ಕೂಡ್ಲೇ ನೀರು ಕೊಡಾಕೆ ಬಂದಿರುವಂಥ ಲಲಿತಾ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಗಂಡನ ಮುಖ ಸಪ್ಪಗಾಗೈತಿಲ್ಲ ಅಂತೇಳಿ ತಿಳ್ಕೊಂಡು ನಿಧಾನಕ್ಕನ 1 ನಿಮಿಷ ಒಳಗೆ ಬರ್ರಿ ಅಂತೇಳಿ ಕರೆದು, ಅವ್ರು ಬರೋಕ್ಕಿಂತ ಮೊದಲು ನಿಮ್ಮ ಮುಖ ಭಾಳ ಚಲೋ ಇತ್ತು, ನಕ್ಕೋಂತ ಕುಂತಿದ್ರಿ,
ಅವ್ರು ಬಂದ ಮೇಲೆ ನಿಮ್ಮ ಮುಖ ಸಪ್ಪಗೆ ಯಾಕಾಗೈತಿ ಅಂತ ಕೇಳಿದರು. ಬಹುಶಃ ಹೆಣ್ಣು ಮಕ್ಕಳು ಈ ದೇಶದೊಳಗೆ, ಇಡೀ ದೇಶದೊಳಗೆ ನಾವು ಹೇಳೋದು, ಯಾರಾದರೂ ಗಂಡಸರು ಮುಖ ಸಪ್ಪಗೆ ಮಾಡಿಕೊಂಡು ಜೋತು ಬಿಟ್ಕೊಂಡು ಕುಂತರು ಅಂತಂದ್ರೆ ಆಗಿಂದಾಗ ಯಾರು ತಾಯಿಯರಾಗಿರಲಿ, ಹೆಂಡತಿಯರಾಗಿರಲಿ, ಅಕ್ಕ ತಂಗಿಯರಾಗಿರಲಿ, ಯಾರೇ ಆಗಿರಲಿ, ಒಬ್ಬ ಹೆಣ್ಮಕ್ಳು ಆಗಿಂದಾಗ ಗಂಡ್ಮಕ್ಳನ್ನ ಕೇಳ್ತಾರೆ ಯಾಕೆ ಮುಖ ಸಪ್ಪಗಾಗೈತಿ ಅಂಥೇಳಿ. ಇದು ಸುಳ್ಳ ಕರೆಯುವ ಕರೆಯಲ್ಲ? ಯಾಕೆ ಮುಖ ಯಾಕೆ ಸಪ್ಪಗಾಗೈತಿ ಅಂತ ಕೇಳ್ತಾರೆ ಅವರು. ಅದೇ ಒಬ್ಬ ಹೆಣ್ಮಗಳು ಮುಖ ಸಪ್ಪಗೆ ಮಾಡ್ಕೊಂಡು ಕುಂತ್ಲ ಅಂತಂದ್ರೆ ಯಾಕೆ ಬಿಕ್ಕೊಂಡು ಕುಂತಿ, ಇವು ಮಜೆ ಹೆಂಗೈತಿ ನೋಡ್ರಿ. ಆ ಕಳಕಳಿ ಹೆಂಗಿರ್ತೈತಪ್ಪ ಅಂದ್ರೆ ಇವ್ರು ಕೇಳೋದಕ್ಕೂ ಅವ್ರು ಕೇಳೋದಕ್ಕೂ, ನಾನೇ ಸುಳ್ಳೇನು ಹೇಳಕತ್ತಿಲ್ಲ, ಬಿಕ್ಕೊಂಡು ಕುಂತೈತಿ ನೋಡಿ ಎದಕ್ಕೆ ಕುಂತಂತೇನೆ ಅಂತೇಳಿ ಚಲುವ ಮಾಡ್ತಾರೆ. ಅಂದರೆ ಅದನ್ನೇ ಸ್ವಲ್ಪ ಬೇರೆ ದೃಷ್ಟಿ ಒಳಗೆ, ಬೇರೆ ಭಾಷೆ ಒಳಗೆ ಪ್ರಯೋಗ ಮಾಡಿದ್ರೆ ಅದರ ಸಂಬಂಧಗಳು ಬೇರೆ ಇರ್ತಾವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರ, ಅವ ನನಗೆ ಅತೀ ಬೇಕಾದ ಪ್ರೇಮದ ಗೆಳೆಯ, ಮನಾಗ ಮದುವೆ ಐತಂತ ಎಂದೂ ಏನೂ ಕೇಳಲಾರ್ದವ, ಕೊಡ್ತೀನಿ ಅಂದ್ರೂ ಇಸ್ಕೊಳ್ಳಾರ್ದವ, ಅವ 50 ರೂಪಾಯಿ ಕೇಳಕ್ಕೆ ಬಂದಾನೆ. ಎಲ್ಲಿಂದ ಕೊಡಲಿ, ನಾನು ಕೊಡ್ಬೇಕನ್ರಿ ಅವಂಗ ಅಂದ್ಲು. ಹಾಂ ಕೊಡಬೇಕು, ನನ್ನ ಕಡೆಗಿಲ್ಲಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ, ನನ್ನ ಕಡೆಗೆದವ್ ತಗೋರಿ ಅಂತೇಳಿ 50 ರೂಪಾಯಿ ಕೊಟ್ಬಿಟ್ಲಾಕಿ. ಇನ್ನೂ ಪಗಾರ ಆಗಿದ್ದಿಲ್ಲ, ಮುಂದೆ ಬರೋದಿತ್ತು ಪಗಾರ. ಒಂದು 2-3 ದಿನದಾಗ ನಿನ್ನ ಕೈಯಾಗ 50 ರೂಪಾಯಿ ಎಲ್ಲಿ ಬಂದು ಗಾಬರಿ ಅಕ್ಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಎಲ್ಲಿಂದ ತಂದಿನ 50 ರೂಪಾಯಿ? ಏನಿಲ್ರಿ, ನೀವೇನು ತಿಂಗಳ 60 ರೂಪಾಯಿ ಕೊಡ್ತಿದ್ರಲ್ಲ, ಆ 60 ರೂಪಾಯಿದೊಳಗೆ 10 ರೂಪಾಯಿ ತೆಗೆದಿಟ್ಕೋಂತ 50 ರೂಪಾಯಿದೊಳಗೆ ಮನಿ ನಡೆಸ್ಕೊಂತ ಬಂದೀನಿ, ಹಾಗಾಗಿ 50 ರೂಪಾಯಿ ಉಳ್ದವು ತಗೋರಿ ಅಂತೇಳಿ ಕೈಯಾಗ ಕೊಟ್ಲು. ಮನೆಯನ್ನು ನಡೆಸಿ 10 ರೂಪಾಯಿ ಉಳಿಸಿದ್ಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಡತಿ. ಹಾಗಾಗಿ ಆ ಮನಿತನ ಉಳಿದಿತ್ತು. ಆಕೆ ಎಷ್ಟು ಪ್ರಾಮಾಣಿಕ ಇರಬೇಕು, ಈತ ಎಷ್ಟು ಪ್ರಾಮಾಣಿಕ ಗೊತ್ತಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವಂಗೆ 50 ರೂಪಾಯಿ ಕೊಟ್ಟು ಕಳಿಸಿ ಬಡ ಒಂದು ಬಿಳೆ ಹಾಳಿ ತೊಗೊಂಡು ಪತ್ರ ಬರೆದ್ರಂತ ಇವ್ರು ಸರ್ಕಾರಕ್ಕೆ, ನಂಗೆ 60 ರೂಪಾಯಿ ಹೆಚ್ಚಾಕತಿ, ಇನ್ಮೇಲೆ 50 ರೂಪಾಯಿ ಪಗಾರ ಕೊಡ್ರಿ, ನಂಗೆ 60 ಬೇಡ ಅಂತೇಳಿ ಪತ್ರ ಬರೆದ್ರಿ ಇವ್ರು. ಅಂದ್ರೆ 10 ರೂಪಾಯಿ ಉಳಿತೈತಿ ಅಂದ್ರೆ ಅದು ಬೇಡ ನಮಗೆ ಅಂತ. 10 ರೂಪಾಯಿ ಉಳಿತೈತಿ ಅಂದ್ರೆ ಬೇಡ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಕ್ಕೆ ಪತ್ರ ಬರೀಬೇಕಾದ್ರೆ ನಮ್ದೊಂದು ಪ್ರಶ್ನೆ ಐತಿ ಈ ಸಭಾಕ್ಕೆ, ಸರ್ಕಾರಕ್ಕೆ ನನ್ನ ಪಗಾರ ಹೆಚ್ಚಾಗೈತಿ ಕಡಿಮೆ ಮಾಡ್ರಿ ಅಂತ ಯಾರಾದರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ಪತ್ರ ಬರೆದವ್ರು ಅದಾರನು? ನೌಕರಿದಾರರ, ರಾಜಕಾರಣಿಗಳರ ಯಾರ ಬರ್ದಾರನು? ಬ್ಯಾಡ್ ಅಂದವ್ರು ಅದಾರನು? ಇಲ್ಲ. ವಿಚಾರ ಮಾಡಬೇಕು ನಾವೆಲ್ಲ. ಬಸವಣ್ಣನವರು ಎಷ್ಟು ಪ್ರಾಮಾಣಿಕರಾಗಿದ್ರು ಅಂತಂದ್ರೆ, ಅನ್ನದೊಳಗೊಂದಗುಳ, ಸೀರೆಯೊಳಗೊಂದೆಳೆಯ, ಹೊನ್ನಿನೊಳಗೊಂದೊರೆಯ, ಇಂದಿಂಗೆ ನಾಳಿಂಗೆ ಎಂದು ಬಯಸಿದೆನಾದರೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ ಕೂಡಲ ಸಂಗಮ ದೇವ. ಬಸವಣ್ಣನವರ ಕೈಯಾಗ ಉಗ್ರಾಣ ಇತ್ತು, ಬಸವಣ್ಣನವರ ಕೈಯಾಗ ವಸ್ತ್ರಾಗಾರ ಇತ್ತು, ಬಸವಣ್ಣನವರ ಕೈಯಾಗ ಹಣಕಾಸು ಖಾತೆ ಇತ್ತು. ಉಗ್ರಾಣ ನಿಗಮದ ಅಧ್ಯಕ್ಷನಾಗಿದ್ದಾಗ ಒಂದಗಳ ಅನ್ನ ನಾ ಮುಟ್ಟೋದಿಲ್ಲ ಅದನ್ನ ಅಂತ ಹೇಳ್ತಾನೆ. ವಸ್ತ್ರಾಗಾರ ಪರಿಪೂರ್ಣ ಆತನ ಕೈಯಾಗಿತ್ತು. ಎಲ್ಲ ಪ್ರಜೆಗಳಿಗೆ ಹಂಚತಕ್ಕಂಥ ಬಟ್ಟೆಗಳೆಲ್ಲ ಅಲ್ಲೇ ಇದ್ರು ಕೂಡ ಅದರಾಗಿಂದ ಒಂದು ಬಟ್ಟೆ ಅಲ್ಲ, ಒಂದು ಎಳಿ ಮುಟ್ಟಂಗಿಲ್ಲ ಅಂತಾನೆ ಬಸವಣ್ಣ. ಹಣಕಾಸು ಖಾತೆ ಇತ್ತಲ್ಲ, ಅದರಾಗಿಂದು ಒಂದು ಒರೆಯನ್ನು ನಾನು ಮುಟ್ಟಂಗಿಲ್ಲ ಅಂತ ಹೇಳ್ತಾನೆ ಬಸವಣ್ಣ. ನನಗಾಗಿ ಬಯಸಿದನಾದರೆ ತಲೆದಂಡ ಅನ್ನುವಷ್ಟರ ಮೆಟ್ಟಿಗೆ ಬಸವಣ್ಣನವರು ಮಾತಾಡಬೇಕಾದ್ರೆ ಬಸವಣ್ಣನವರು ಎಷ್ಟು ಪ್ರಾಮಾಣಿಕರಾಗಿದ್ದರು ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಟ್ಟಾರೆ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಅಂತಂದರೆ ಸಂಪಾದನೆ ಕಳ್ಳತನಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಕ್ಕಂಥವ್ರಾಗಿದ್ದಾರೆ. ನಾವೆಲ್ಲ ಸ್ವಲ್ಪ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು. ಸೀರೆ ಬಗ್ಗೆ ಹೇಳ್ತಾ ಇದ್ರು ಅಜ್ಜವರು. ಇದನ್ನು ಏನದು ಬಸವಣ್ಣನವರ ಹೆಂಡತಿಯ ಒಂದು ವಿಚಾರಗಳನ್ನು ಹೇಳ್ತಾ ಇದ್ರು. ಕಿವಿ ಕುಂಡಲಗಳು, ಕರ್ಣ ಕುಂಡಲಗಳು ಅಂತಾರ, ಬೆಂಡೋಲೆ ಅಂತ ನೀವಂತೀರಿ. ಆ ಕರ್ಣ ಕುಂಡಲಗಳನ್ನು, ಕೊರಳಾಗಿನ ಸರಗಳ ಬಗ್ಗೆ ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಆ ಘಟನೆ ಏನೈತಲ್ಲ ಅದು ಭಾಳ ಮಹತ್ವದ ಘಟನೆ ಅಂತಕ್ಕಂಥದ್ದು. ಯಾವುದು ಅಂತಂದ್ರೆ ತಾಳಿ ಕೊಟ್ಟುಬಿಡು, ಅದನ್ನು ನಾನ ಇದ್ದಾಗ ತಾಳಿ ಹಾಕಬೇಕು ಅನ್ನುವಂಥ ಮಾತು. ನಾನ ಇದ್ದಾಗ ತಾಳಿ ಹಾಕಬೇಕು ಅಂತ ಕೇವಲ 12ನೇ ಶತಮಾನದೊಳಗೆ ಮಾತ್ರ ಇಂಥವ್ರು ಇದ್ರು ಅಂತಲ್ಲ. ನಮ್ಮ ದೇಶಕ್ಕಿನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ.
ಮಹಾತ್ಮ ಗಾಂಧಿ ಬೆಂಗಳೂರಿಗೆ ಬಂದಿದ್ರು. ಎದಕ್ಕೆ ಬಂದಿದ್ರು ಅಂದ್ರೆ ಒಂದಿಷ್ಟು ದೇಣಿಗೆ ಕೇಳಬೇಕು ಕರ್ನಾಟಕದ ಜನರಿಗೆ ಅಂತ ಬಂದಿದ್ರು. ಆ ದೇಣಿಗೆಯನ್ನು ಕೇಳಬೇಕು ಅಂತ ಬಂದಂಥ ಸಂದರ್ಭದೊಳಗೆ ಬಸವಣ್ಣನವರು ಇದು ಗಾಂಧೀಜಿಯವರು ವೇದಿಕೆ ಮೇಲೆ ನಿಂತುಕೊಂಡು ಜನಗಳೆಲ್ಲ ಸೇರಿದ್ರು. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದಿಷ್ಟು ದೇಣಿಗೆ ಕೊಡ್ರಿ ಅಂತ ಒಂದು ಮಾತು ಅಂದುಬಿಟ್ರು ನೋಡ್ರಿ. ದೇಣಿಗೆ ಕೊಡ್ರಿ ಅಂತ ಒಂದು ಮಾತು ಅಂದು ಕೂಡ್ಲೇ ಏನು ಹೆಣ್ಮಕ್ಳಿದ್ರಲ್ಲ ಅವ್ರ ಕೈಯಾಗ ಏನೇನು ಬಂಗಾರ ಸಾಮಾನು ಅದಾವ, ಕೊರಳಾಗ ಏನೇನು ಬಂಗಾರ ಸಾಮಾನು ಅದಾವ, ಕಿವ್ಯಾಗ ಏನೇನದಾವ, ಮೂಗ್ನಾಗ ಏನದಾವ ಎಲ್ಲ ತಂದು ಹಾಕಿಬಿಟ್ರು. ಒಂದು ಮಾತಿಗೆ ಎಷ್ಟು ಬಂಗಾರ ಸೇರಿತ್ತು ಗೊತ್ತನ್ರಿ ಅವತ್ತು? 132 kg. ಎಷ್ಟು? ಬರೇ ಭಾಷಣ ಮಾಡೋದು ಮುಗಿದು ಕೂಡ್ಲೇನೆ ಅಲ್ಲಿ ನೋಡಿಬಿಟ್ರೆ ತೂಕ ಮಾಡಿದ್ರೆ 132 kg ಬಂಗಾರ ಸೇರಿತ್ತು. ಅದ್ರ ತುಂಬ ತಾಳಿ ಬಿದ್ದಿದ್ದು, ಆ ತಾಳಿಗಳನ್ನು ಗಾಂಧೀಜಿ ನೋಡಿದ ಕೂಡಲೇ ಗಾಬರಿ ಆಗಿ ನೀವೆಲ್ಲರೂ ತಾಳಿ ಕೊಟ್ಟು ಬಿಟ್ಟಿರಲಿಲ್ಲ ಯಾಕೆ ಅಂತೇಳಿ ಕರ್ನಾಟಕದ ಹೆಣ್ಣು ಮಕ್ಕಳನ್ನು ಕೇಳಿದ್ರೆ, ದೇಶ ಉಳಿದ್ರೆ ತಾಳಿ ಉಳಿತೈತಿ, ದೇಶನೇ ಉಳಿದಿಲ್ಲ ಅಂದ್ರೆ ತಾಳಿಯಲ್ಲಿ ಉಳಿತೈತಿ ಅಂತೇಳಿ ಆ ತಾಳಿ ಕೊಟ್ಟಿವಿ ನಾವು ಅಂತ ಹೇಳ್ತಾರೆ. ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಚಲೋ ಅದಾರ ಕರ್ನಾಟಕದವರು ಅಂತಂದ್ರೆ ತಾಳಿಗೆ ಮಹತ್ವ ಕೊಟ್ಟವರಲ್ಲ, ದೇಶಕ್ಕೆ ಮಹತ್ವ ಕೊಟ್ಟವರು. ಬಸವಣ್ಣನವರು ಹೆಂಡತಿಯ ತಾಳಿಗೆ ಮಹತ್ವ ಕೊಟ್ಟವರಲ್ಲ, ಕಳ್ಳನಲ್ಲಿ ಕೂಡಲ ಸಂಗಮನಾಥನನ್ನು ಕಂಡಿರ್ತಕ್ಕಂಥವ್ರು. ಇಂಥವ್ರು ಅದಾರಂತನ ಈ ರಾಜ್ಯದೊಳಗೆ ಇವತ್ತಿನ ತನಕ ಬೇರೆ ಬೇರೆ ರಾಜ್ಯದೊಳಗೆ ಏನು ಪಾಪ ಕಾರ್ಯಗಳು ನಡೀತಾವ ಅಂಥವು ಯಾವೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಬಹುಶಃ ನಿಮಗೆ ತಂಡಿ ಭಾಳ ಹತ್ತೈತಿ, ಎಂದೂ ಅನುಭವಿಸಲಾರದ ತಂಡಿ ಈ ಸರಿ ಬಂದೈತಿ, ಹೌದಲ್ಲ? ಆ ತಂಡಿ ಒಳಗೆ ಪಾಪ ಬಳಲ್ತಾ ಇದ್ದೀರಿ. ನಿಮ್ಮ ಮ್ಯಾಲೆ ಎಷ್ಟು ಕಣಿಕರ ನೋಡ್ರಿ ಅಜ್ಜಾರಿಗೆ. ಎಲ್ಲ ಈ ತಗಡು ಹಾಕಿ ಅದ್ರ ಮೇಲೆ ಮತ್ತೇನೇನು ಹಾಕಿ ಆ ನಂತರ ಆ ಕಡೆ ಪೆಂಡಾಲ್ ಹಾಕಿ ಇಷ್ಟೆಲ್ಲ ಮಾಡಿ ಕೊಟ್ಟಾರ, ಹೌದಲ್ಲ? ಎಷ್ಟು ಕರುಣೆ ಇರಬೇಕು ಅವರಿಗೆ, ಜನಗಳಿಗೆ ಭಾಳ ಚಂದ ಕುಂದಿರಲಿ ಅಂತ. ಇದು ಎಲ್ಲ ಕಿವಿ ತುಂಬಿಕೊಂತೀರಿ, ಕಿವಿ ತುಂಬಿಕೊಂಡ ಮೇಲೆ ಮನಸ್ಸು ತುಂಬಿಕೊಂತೀರಿ. ಕಿವಿ ಮನಸ್ಸು ಎರಡು ತುಂಬಿಕೊಂಡು ಹೋಗೋದು ಬೇಡ ಅಂತೇಳಿ ಏನು ಹಾಕ್ಯಾರ್ರಿ ಅಲ್ಲಿ ಹೋಳಿಗೆನ? ಇವು ಏನು ಹಿಂಗೆ ಒಣಗಿ ಹಾಕ್ಯಾರ ಅಂದೀವಿ ನಾವು. ಒಣಗಿ ಹಾಕ್ಯಾರ ಅಂತೇಳಿ ಕೇಳಿದ್ವಿ. ಮಂದಿ ಮನ್ಯಾಗ ದನಕ್ಕೆ ಹೊಟ್ಟೆ ಸಿಗಂಗಿಲ್ಲ ಅಂಥ ಕಾಲದೊಳಗೆ ಎಲ್ಲಿ ನೋಡ್ತಿರಲ್ಲಿ ಶೇಂಗಾದ ಹೋಳಿಗೆ ದೊಡ್ಡ ಹಾವಳಿ. ಆ ಹೋಳಿಗೆ ಹಾವಳಿ ಎಲ್ಲಿ ನಡೆದೈತಪ್ಪ ಅಂತಂದ್ರೆ ಕೇಡ್ಗಿ ಒಳಗೆ ನಡೆದೈತಿ. ಆ ಹೋಳಿಗೆ ನೋಡಿ 3 ದಿನ ಆಯ್ತಂತ ಅವು ಹೋಳಿಗೆ ಸರಿಯವಲ್ವು. ಅವು ಏನು ಬಸವಣ್ಣ ತಂತಂದ್ರೆ ರಾತ್ರಿ ಹಾಕಿ ಹೊಂಟಾನೋ ಏನೋ ಗೊತ್ತಾಗುವಲ್ದಾಗತೈತಿ. ನಾನು ನಿನ್ನೆ ಬಂದು ಕೂಡಲೇ ನೋಡಿದ್ದೆ, ಆ ದಂಡೆಗಿತ್ತದು ಸಾಲು, ಇವತ್ತಾಗಲಿ ಗೇಟಿನ ಮುಂದೆ ಬಂದು ನಿಂತೈತೆ ಅದು. ಬಹುಶಃ ಈ ಕೇಡ್ಗಿ ವಿರಕ್ತ ಮಠದೊಳಗೆ ಬಸವಣ್ಣ ಎಲ್ಲದನಲ್ಲಿ ದಾಸೋಹ, ಬಸವಣ್ಣ ಎಲ್ಲದನಲ್ಲಿ ಪ್ರಾಮಾಣಿಕತೆ, ಬಸವಣ್ಣ ಎಲ್ಲದನಲ್ಲಿ ನ್ಯಾಯ ನೀತಿ, ಬಸವಣ್ಣ ಎಲ್ಲದನಲ್ಲಿ ಧರ್ಮ ಜಾಗೃತಿ ಜನಜಾಗೃತಿ, ಇಂಥವೆಲ್ಲವೂ ನಡೀತಾವ. ಬಸವ ಪುರಾಣ ಯಾಕೆ ಹಚ್ತಾರಪ್ಪ ಅಂತಂದ್ರೆ ಎಲ್ಲ ಪರಿವರ್ತನೆಗೆ ಕಾರಣ ಆಗಲಿ ಅಂತೇಳಿ ಬಸವ ಪುರಾಣವನ್ನು ಹಚ್ತಾರೆ. ಬಸವ ಪುರಾಣದಲ್ಲಿ ಮೇಲು ಕೀಳು ಇಲ್ಲ, ಬಸವ ಪುರಾಣದಲ್ಲಿ ಜಾತಿ ವಿಜಾತಿ ಅಂತಕ್ಕಂತಹ ಶಬ್ದಗಳು ಇಲ್ಲ. ಬಸವ ಪುರಾಣದಲ್ಲಿ ಎಲ್ಲ ಸಮಾನತೆಯನ್ನು ಸಾರಿರ್ತಕ್ಕಂಥ ಪುರಾಣ ಅದು ಬಸವ ಪುರಾಣ ಅಂತಕ್ಕಂಥದ್ದನ್ನು ನಿಮ್ಮ ಸಂದರ್ಭದಲ್ಲಿ ಹೇಳಿ, ಅಜ್ಜವರಿಗೆ 60 ಅನಸವಲ್ದು. ಅಲ್ಲಿ ಮಗ್ಲು ಕುಂತಾರ ನೋಡ್ರಿ ಅವ್ರ ಬಲಕ್ಕೆ, ಗಾನ ಹೊಟ್ಟೆ ಕಿಚ್ಚಾಕತ್ತೈತೆ ಅವ್ರಿಗೆ. ನಾನು ಒಂದು 10 ಸರಿ ಕೇಳಿನಿ, 60 ಆಗಿಲ್ಲ ಬಿಟ್ಟಿಲ್ಲ ಸುಳ್ಳು ಹೇಳಾಕತ್ತಾರ, 60 ಆಗಿಲ್ಲ ಬಿಟ್ಟಿಲ್ಲ ಸುಳ್ಳು ಹೇಳಾಕತ್ತಾರ. ಅಂದ್ರೆ ಇವ್ರಕ್ಕಿಂತ ಅವ್ರು ಮುಪ್ಪು ಕಾಣಕತ್ತಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಇವ್ರಕ್ಕಿಂತ ಅವ್ರು 10 ವರ್ಷ ಸಣ್ಣವರು. ಆದ್ರೂ ಕೂಡ ಅವ್ರಿಗೆ ಏನು ಅನಿಸಾಕತ್ತೈತಿ ಅಂತಂದ್ರೆ ಹಂಗೆ ಕಾಡ್ತಿರ್ತಾರೆ, 60 ಆಗಿಲ್ಲ ಅಂತೇಳಿ. ನಾ ಮಾತ್ರ ಗ್ಯಾರಂಟಿ ಸರ್ಟಿಫಿಕೇಟ್ ಕೊಡ್ತೀನಿ ಅವ್ರಿಗೆ 60 ಆಗ್ಯಾವ ಅನ್ನುವಂಥದ್ದನ್ನು. ಎದಕ್ಕೆ ಹೇಳಬೇಕಪ್ಪ ಅಂದ್ರೆ 60 ಆಗ್ಯಾವ ಅಷ್ಟೆ, ಆದ್ರೆ 60 ರಂಗಿಲ್ಲ. ಅದು ಪುಣ್ಯ ಶರೀರ, ಅದು ಪುಣ್ಯ ಶರೀರ. ಪುಣ್ಯ ಶರೀರ ಆಗಿರೋದ್ರಿಂದ 60 ಅನಿಸುವಲ್ದು, ಆದ್ರೆ 60 ಆಗಿದ್ದು ಕರೆ. 60ಕ್ಕೆ ಅರಳು ಮರಳು ಅಂತೇಳಿ ಒಂದು ಮಾತೈತಿ, ಗೊತ್ತಲ್ಲ ನಿಮ್ಗೆ? ಇದು ಯಾರಿಗೆ? ಸಂಸಾರಿಗಳಿಗೆ, ಸಂಸಾರಿಗಳಿಗೆ, ಯೋಗಿಗಳಿಗಲ್ಲ. 60ಕ್ಕೆ ನಿಮಗೆ ಮರುವಾಗ್ತೈತಿ, ಆದರೆ ಯೋಗಿಗಳಿಗೆ 60ರ ನಂತರ ವಿಶೇಷವಾದ ಅರಿವು ಆಗ್ತೈತಿ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. 60ಕ್ಕೆ ಭಾಳ ಜನ ನೆರಳ್ತಾರ, 60ಕ್ಕೆ ಭಾಳ ಜನ ನೆರಳ್ತಾರ, ಆದ್ರೆ ಯೋಗಿಗಳು 60ಕ್ಕೆ ಅರಳ್ತಾರ. 60ಕ್ಕೆ ಏನಕ್ಕಾರ?
ಅರಳತಾರ. 60ಕ್ಕೆ ನೆರಳೋದು ಬೇರೆ, 60ಕ್ಕೆ ಅರಳೋದು ಬೇರೆ. ಅವರು ಹಂಗೆ ಕಾಡ್ತಾರಂತೇಳಿ ಸುಮ್ಮನೆ ಜೋಕ್ ಮಾಡಿದೆ ನಿಮಗೆ. ಅವ್ರನ್ನ ಯಾವಾಗಲೂ ನಗಿಸ್ಕೊಂತನೇ ಇರ್ತಾರವ್ರು. ನಾವೆಲ್ಲ ಒಂದೇ ಟೈಮ್ನ್ಯಾಗ ಕೂಡಿದ್ದವರು. ಅವರು ನಗೆಮಾರಿ ತಂದಿದ್ದಂಗೆ ನಮ್ಮ ಸ್ವಾಮಿಗಳೊಳಗೆ ಎಲ್ಲರಿಗೂ ಏನಾರ ಅನ್ನೋದು ನಗಿಸೋದು ಮಾಡ್ತಿರ್ತಾರೆ. ನಿಮ್ಮ ಸ್ವಾಮಿಗಳನ್ನ ಸದಾಕಾಲ ನಗಿಸ್ಕೋಂತನೇ ಇರ್ತಿರ್ತಾರೆ. ನಿಮ್ಮ ಮಠದ ಮೇಲೆ ಹಿತವನ್ನು ಬಯಸಿರ್ತಕ್ಕಂಥ ಸ್ವಾಮಿಗಳು. ಮೊನ್ನೆ ಬಸವ ಪುರಾಣದ ಸಂಚಾರಿ ಬಸವ ಪುರಾಣ ನಡೀತಲ್ಲ, ಆ ಇಡೀ ಸಂಚಾರಿ ಬಸವ ಪುರಾಣದೊಳಗೆ ಅವರ ಪುರಾಣ ಹೇಳ್ಯಾರ. ಬಸವ ಪುರಾಣವನ್ನು ಅರ್ಧ ಹೇಳಿ ಅರ್ಧ ಯಾರಿಗೆ ಬಿಟ್ಟು ಕೊಟ್ಟಾರಪ್ಪ ಅಂದ್ರೆ ಉಪ್ಪಿನ ಬಿಟ್ಟಿಗೆರೆ ಅಜ್ಜಾರಿಗೆ ಬಿಟ್ಟು ಕೊಟ್ಟಾರ. ಅರ್ಧ ನಮ್ಮ ಕೆಲಸ, ಅರ್ಧ ನಿಮ್ಮ ಕೆಲಸ ಅಂತೇಳಿ ಇವರಿಬ್ಬರು ಏನದಾರಲ್ಲ, ಕೇಡಿಗೆ ಮಠಕ್ಕೆ 2 ಕಣ್ಣುಗಳಿದ್ದಂಗೆ. ಈ ಕಾರ್ಯಕ್ರಮ ಆಗಬೇಕಾದ್ರೆ 2 ಕಣ್ಣುಗಳಿದ್ದಂಗೆ. ಅವರೊಂದು ಕಣ್ಣು, ಇವರೊಂದು ಕಣ್ಣು, ಇಬ್ಬರು ಕೂಡಿಕೊಂಡು ಬಹಳ ಅದ್ಭುತವಾದ ಕೆಲಸವನ್ನು ಇಲ್ಲಿ ಮಾಡಿದರು. ಅವರು ಸಂಚಾರಿ ಬಸವ ಪುರಾಣ ಬಹಳ ಕಷ್ಟದ ಕೆಲಸ ರೀ. ಇದು ಇಲ್ಲಿ ಸ್ವಲ್ಪ ಹಗರ ಅನಿಸುತ್ತೆ. ದಿನ ಒಂದು ಊರಿಗೆ ಹೋಗ್ಬೇಕು, ದಿನ ಒಂಥರ ಜನ, ದಿನ ಒಂದು ವ್ಯವಸ್ಥೆ, ಅದನ್ನೆಲ್ಲ ಸಹಿಸಿಕೊಂಡು ಅವರು ಪುರಾಣವನ್ನು ಜಾಗೃತ ರೀತಿಯೊಳಗೆ ಮಾಡಿ ಹೋದರು ಅಂತಕ್ಕಂಥದ್ದು. ಮತ್ತು ಇವರು ಶಿವಪುರ ಸ್ವಾಮಿಗಳು, ಇಂಚಗೇರಿ ಸ್ವಾಮಿಗಳು, ಈ ಅಗರಖೇಡದ ಸ್ವಾಮಿಗಳು, ಇವರೆಲ್ಲ ಪಾಪ ತಮ್ಮ ಮಠನ ಬಿಟ್ಟು ಕುಂತಾರೆ ನೋಡ್ರಿ. ಯಾಕ ಅಂತ ಕೇಳಿದ್ರೆ ಅವ್ರು ನಮ್ಮ ಗುರುಗಳ್ರಿ ಅಂತಾವ. ಅವರು ನಮ್ಮ ಗುರುಗಳ್ರಿ ಅಂತ ಅವರು ಅಂತಾರ, ಇವರು ನಮ್ಮ ಗುರುಗಳ್ರಿ ಅಂತಾರ. ಅವ್ರನ್ನ ಕೇಳ್ರಿ ನಮ್ಮ ಗುರುಗಳ್ರಿ ಅವರು ಅಂತಾರ. ನಾನು ರಗಡು ಮಂದಿ ಮಾಡೀನಿ, ಓಸು ನನಗೆ ಗುರು ಅಂತವ ಹೊರತಾಗಿ ಒಂದೂ ಗುರು ಅನ್ನೋವಲ್ಲು. ನಾ ಮಾಡಿದ್ವು ಓಸು ಗುರು ಅಂತವ ಬರೇ. ನಮ್ದೇನು ದೈವ ಕೆಟ್ಟ ಐತೋ ಗೊತ್ತಿಲ್ಲ, ಆದ್ರೆ ನಮ್ಗೆ ಓಸು ಗುರು ಅನ್ನುವ ಕೂಡ್ಯಾವ, ಆದ್ರೆ ಒಂದು ಗುರು ಅನ್ನೋವಲ್ಲು. ಆದ್ರೆ ಅದರ ಅವಶ್ಯಕತೆ ನಮಗೇನಿಲ್ಲ. ಆದರೆ ಇವ್ರು ಎಷ್ಟು ಸೌಜನ್ಯದ ಮೂರ್ತಿಗಳಿದಾರ ನೋಡ್ರಿ. ತಮ್ಮ ಮಠ ಬಿಟ್ಟಾರ, ತಮ್ಮ ಕಾರ್ ತಗೊಂಡು ಬಂದು ಇಲ್ಲೆಲ್ಲ ದುಡಿಯಾಕತ್ಯಾರ. ನೀವು ಕೊಡು ಕಾಣಿಕೆ ಇಟ್ಟು, ನೀವು ಮಾಡು ಉಪಚಾರ ಇಟ್ಟು. ಆದ್ರೆ ಅವ್ರು ಎಲ್ಲ ಬಿಟ್ಟುಕೊಟ್ಟು ಬಂದು ಇಲ್ಲಿ ಕುಂತಾರಲ್ಲ, ಆ 3 ಮಂದಿಗೆ ಚಲೋದು ಒಂದು ಚಪ್ಪಾಳಿ ತಟ್ರಿ ನೀವು. ಇದರ ಮೇಲೆ ಅಮೀನ್ಗಡ ಅಜ್ಜ ಅವ್ರಂತ ಒಬ್ರದಾರ. ಅವರು ಮೇಟಿ. ಅವರು ಎಲ್ಲ ಲಗಾಮ್ ಎಲ್ಲಿದಾವ ಅಂದ್ರೆ ಅಮೀನ್ಗಡ ಮಠದಾಗದವು. ಅವರೊಬ್ಬರು ಹಂಗೆ ಹೋಗೋದು ಬರೋದು ಮಾಡ್ತಿರ್ತಾರೆ. ಅವರು ಈ ಸಮಿತಿಯ ಅಧ್ಯಕ್ಷರು. ಅಜ್ಜವ್ರು ಹೇಳ್ತಾ ಇದ್ರು, ನಮ್ಮ ಸಮಿತಿಯ ಕಾರ್ಯಕರ್ತರು ಎಷ್ಟು ಪ್ರಾಮಾಣಿಕರು ಅಂತಂದರೆ, ಹೆಂಗೆ ಬಸವಣ್ಣನವರು ಹೊನ್ನಿನೊಳಗೆ ಒಂದುವರೆಯ ಇಂದಿಂಗೆ ನಾಳಿಂಗೆ ಎಂದು ಬಯಸಿದೆನಾದರೆ ನಿಮ್ಮಾನೆ ನಿಮ್ಮ ಪ್ರಮತರಾನೆ ಕೂಡಲ ಸಂಗಮ ದೇವ ಅಂತ ಎಂದು ಬಸವಣ್ಣ ಅಂದು ಪ್ರಾಮಾಣಿಕತೆಯನ್ನು ತೋರಿಸಿದ್ನಲ್ಲ, ಅಲ್ಲಿಂದ ನನ್ನ ಅನುಭವ ಅಂತಂದ್ರೆ ನಮ್ಮ ಖೇಡ್ಗಿ ಒಳಗಿನ ಜನಾಂಗ ಏನೇ ದೇಣಿಗೆ ಬಂದರೂ ಅವ್ರ ಕೈಯಾಗ ಕೊಡ್ತೀನಿ, ಅದರಾಗ 1 ರೂಪಾಯಿನೂ ಅಸ್ತವ್ಯಸ್ತ ಮಾಡಲಾರ್ದಂಗೆ ಕರೆಕ್ಟ್ ಕಾರ್ಯಕ್ರಮ ಮಾಡಿ ಉಳಿದಿದ್ದನ್ನು ಮಠಕ್ಕೆ ಮುಟ್ಟಿಸುವಂಥ ಪ್ರಾಮಾಣಿಕ ಭಕ್ತರು ನನ್ನ ಭಕ್ತರದಾರ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಜನ ದೇಣಿಗೆ ಕೊಡಬೇಕಾದ್ರೆ ಅವರು ಒಳ್ಳೆಯ ಕಾರ್ಯಗಳು ನಡೀಲಿ, ಪುಣ್ಯ ಕಾರ್ಯಗಳು ನಡೀಲಿ, ನಮ್ಮ ಕಷ್ಟಗಳು ದೂರ ಆಗಲಿ, ನಮ್ಮ ಪಾಪ ದೂರ ಆಗಲಿ, ದಾನದ ಪರಿಣಾಮ ನಮ್ಗೆ ಒಳ್ಳೆಯದಾಗಲಿ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಆ ಹಣ ಏನೈತಲ್ಲ, ಅದು ಸನ್ಯಾಸಿಗಳಿಗೆ ವರ ಆದರೆ ಸಂಸಾರಿಗಳಿಗೆ ಶಾಪ ಆಗುತ್ತೆ. ಅದು ಊರಾಗಿನ ಹಿರೇತನ ಮಾಡೋರಿಗೆ ಗೊತ್ತಿರೋದ್ರಿಂದ ಅದನ್ನು ಎಂದೂ ಕೂಡ ನಾವು ಮುಟ್ಟಬಾರ್ದಪ್ಪ ಅಂತೇಳಿ ತಿಳ್ಕೊಂಡು, ಯಾಕಂತಂದ್ರೆ ಬೆಂಕಿ ಅಡಿಗೆಗೆ ವರನೇ ಹೊರತಾಗಿ ಅದು ಗುಡಿಸಲಕ್ಕೆ ವರ ಅಲ್ಲ ಅಂತಕ್ಕಂಥದ್ದನ್ನು ಬಲ್ಲಂತಹವರು ಈ ಊರಿನಲ್ಲಿ ಬಹಳ ಪ್ರಾಮಾಣಿಕ ಜನ ಅದಾರೆ ಅಂತಕ್ಕಂಥದ್ದನ್ನು ಮಣ್ಣಿನ ದಿವಸ ಬಂದಾಗ ನಮ್ಗೆ ಹೇಳಿದರು. ಅಂತಹ ಪ್ರಾಮಾಣಿಕ ಜನಾಂಗಕ್ಕೂ ಕೂಡ ಒಂದು ಸಾರಿ ನಾವು ಚಪ್ಪಾಳಿ ತಟ್ಟಿ ಹರಿಸ್ಬೇಕು. ಪ್ರಾಮಾಣಿಕತೆ ಅನ್ನುವಂಥದ್ದನ್ನು ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದು. ಒಟ್ಟಾರೆ ಎಲ್ಲರೂ ಒಳ್ಳೆಯವರದಿರಿ, ಸ್ವಾಮಿಗಳು ಒಳ್ಳೆಯವರದಾರ, ಕಾರ್ಯಕ್ರಮನೂ ಒಳ್ಳೆಯದು ನಡೆದೈತಿ. ಇದನ್ನು ನೋಡಿ ನಮಗಂತೂ ಕಣ್ತುಂಬಿ ಮನತುಂಬಿ ಬಂದೈತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಉಪ್ಪಿನ ಬೆಟಗೇರಿ ಅಜ್ಜವ್ರ ಪುರಾಣ ಕೇಳೋದೇ ಒಂದು ಮಹಾಭಾಗ್ಯ. ಅದನ್ನು ಕೇಳ್ತಾ ಇರ್ರಿ, ಅದನ್ನು ಕಳ್ಕೊಬೇಡ್ರಿ. ಮತ್ತು ಬಸವ ಪುರಾಣ ಹಚ್ಬೇಕಾದ್ರೆ ಮತ್ತೊಂದು 15 ವರ್ಷ ಕನಿಷ್ಠ ಹೋಗಬೇಕಾಗತ್ತೆ. ಹಗಲಲ್ಲೇ ಬಸವ ಪುರಾಣ ಹಚ್ಚೋದಿಲ್ಲ, ಬೇರೆ ಬೇರೆ ಪುರಾಣ ಹಗಲಲ್ಲಿ ಹಚ್ತಾರೆ. ಆದರೆ ಈ ಪುರಾಣ ಹಚ್ಚಬೇಕಾದ್ರೆ ದೊಡ್ಡದೊಂದು ಕಾರ್ಯ ಆಗಬೇಕಾದ್ರೆ ಮಾತ್ರ ದೊಡ್ಡ ಪುರಾಣವನ್ನು ತಗೊಂಡು ಬಂದು ಕುಂದಿರ್ತಾರೆ. ಏನು ಮುಂದೆ ನಿಮ್ಮದು 31ನೇ ತಾರೀಕಿಗೆ ಕೊನೆ ಕಾರ್ಯಕ್ರಮ ಐತಿದು. ಅದರ ನಂತರದಲ್ಲಿ ನಿಮ್ಮ ಮನೆಯೂ ಎಲ್ಲಿ ಹೋಗೋದಿಲ್ಲ, ನಿಮ್ಮ ಊರು ಎಲ್ಲಿ ಹೋಗೋದಿಲ್ಲ, ನೀವು ಎಲ್ಲಿ ಹೋಗೋದಿಲ್ಲ, ಅಲ್ಲಿ ಇರೋದು ಇದ್ದೇ ಇರ್ತೈತಿ. ಸಾಯಂಕಾಲ ಸೀದಾ ಮಠಕ್ಕೆ ಬರ್ರಿ, ಪುರಾಣ ಕೇಳ್ರಿ, ಪ್ರಸಾದ ಮಾಡಿರಿ, ಶಿವ ಅಂಥೇಳಿ ಹೋಗಿ ಮನೆಯೊಳಗೆ ಮಲ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿರಿ ಅನ್ನುವಂಥದ್ದನ್ನು ಹೇಳಿ, ಇನ್ನೂ ನಿಮಗೆ ಯಾರ್ಯಾರಿಗೆ ಏನೇನು ಸೇವಾ ಮಾಡಬೇಕಾಗೈತಿ ಅವರೆಲ್ಲರೂ ಸೇವೆಯನ್ನು ಸರಿಯಾಗಿ ಮಾಡಿರಿ. ನಿಮ್ಮ ಸೇವೆ ಅದು ಸಾರ್ಥಕತೆಯನ್ನು ಹೊಂದುತ್ತೆ ಅಂತಕ್ಕಂಥ ಮಾತನ್ನು
ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ, ಈ ಸಂದರ್ಭದಲ್ಲಿ ಯಾರು ಎಷ್ಟು ದುಡಿತೀರಿ ಅಷ್ಟು ಪುಣ್ಯದ ಗಂಟನ್ನು ಕಟಗೋತೀರಿ ಅನ್ನುವಂತಹ ವಿಶ್ವಾಸದ ಮಾತನ್ನು ನಿಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ, ನಮ್ಮ ಅಜ್ಜವ್ರಿಗೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಗೆ ನಮ್ಮದು ದೊಡ್ಡ ಕನಸು ಏನಂತಂದ್ರೆ ಅವರು ಹೆಸರುವಾಸಿ ಮಠಗಳ ಮಠಾಧಿಪತಿ ಆಗಬೇಕಾಗಿತ್ತು ಅನ್ನುವಂಥ ಕನಸು ನಮ್ಮದು. ಆದ್ರೆ ಅವ್ರು ಏನಂತಾರೆ, ನನಗೆ ಕ್ಯಾಡಿಗೆ ಒಳಗಿರುವಷ್ಟು ಖುಷಿ ಯಾವ್ರಾಗೂ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಈಗರ ಹೇಳಿದ್ರು ಅವರು. ನನಗಿಲ್ಲಿರುವಷ್ಟು ಆನಂದ ಎಲ್ಲಿ ಇಲ್ರಿ, ಒಂದು ಕಡೆಗೆ ಊರೈತಿ, ಇನ್ನೊಂದು ಕಡೆಗೆ ನೀರೈತಿ. ಏನಂದ್ರೆ ಅವರು, ಒಂದು ಕಡೆಗೆ ಊರೈತಿ, ಇನ್ನೊಂದು ಕಡೆಗೆ ನೀರೈತಿ, ಇವು ಎರಡಿದ್ರೆ ಸಾಕಲ್ರಿ, ಇನ್ನೇನು ಬೇಕು ನನಗೆ ಅನ್ನುವಂಥ ತ್ಯಾಗ. ಯೋಗಿಗಳು ಎಲ್ಲಿರ್ತಾರಂದ್ರೆ ನದಿ ದಂಡಿಗೆನೇ ಇರ್ತಾರೆ. ಯೋಗಿಗಳು ಎಲ್ಲಿರ್ತಾರಪ್ಪ ಅಂದ್ರೆ ನದಿ ದಂಡಿಗೆನೇ ಇರ್ತಾರೆ. ಹಾಗಾಗಿ ಈ ಊರು ನೀರುಗಳ ಮಧ್ಯದಲ್ಲಿ ಒಬ್ಬ ಗುರು ನಿಂತಾನಲ್ಲ, ಆ ಗುರು ನಿಜವಾದ ಯೋಗಿ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ನಂದೊಂದು ದೊಡ್ಡ ಕನಸು ಏನಪ್ಪ ಅಂತಂದ್ರೆ ಅವರಿಗೆ 100 ವರ್ಷ ಆಗಬೇಕು ಅನ್ನುವಂತಹದ್ದೊಂದು ದೊಡ್ಡ ಕನಸು. ನಮ್ದು 100 ವರ್ಷ ಆಗಬೇಕು. ಇನ್ನು ಮುಂದೆ 75ನೇ ವರ್ಷಕ್ಕೊಂದು ಕಾರ್ಯಕ್ರಮ ಆಕೈತಿ. ಇನ್ನು 15 ವರ್ಷ ಆರಾಮಿರಿ ನೀವು. 15 ವರ್ಷ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ವರ್ಷ ಏನು ನಡೀತೈತೆ ಅದು ನಡೆಯವಲ್ಲ. ಮತ್ತೆ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರಿಗೆ 75 ಆಗಬೇಕು. 75ಕ್ಕೆ ಅಮೃತ ಮಹೋತ್ಸವ ಅಂತ ಮಾಡ್ತಾರೆ. ಇನ್ನೂ 15 ವರ್ಷದೊಳಗೆ ಏನೇನು ಮಾಡ್ತಾರೋ ದೇವರೇ ಬಲ್ಲ. ನಿಮ್ಮ ಸಹಕಾರ ಬಹಳ ಮುಖ್ಯ, ಊರನ್ನವ್ರ ಸಹಕಾರ ಬಹಳ ಮುಖ್ಯ. ಊರು ಜನರಿಗೆ ನಾನು ಒಂದು ವಿನಂತಿ ಮಾಡ್ಕೋತೀನಿ, ಅವರಿಗೆ ಸಹಕಾರ ಕೊಟ್ಟರೆ ಊರು ಉದ್ಧಾರ ಆಕೈತಿ, ಅವರಿಗೆ ತೊಂದರೆ ಕೊಟ್ಟರೆ ಊರು ಹಾಳಾಕೈತಿ ಅಂತಕ್ಕಂಥದ್ದನ್ನು ನೀವು ಭಾಳ ಚಂದ ನೆನಪಿನಾಗಿಟ್ಕೋರಿ. ಸ್ವಾಮಿಗಳಂದ್ರೆ ಏನ್ರಿ, ಅವ್ರನ್ನ ಬಳಸಿಕೋಬೇಕು, ನೀವು ಬೆಳ್ಕೋಬೇಕಷ್ಟೇ. ಬಳಕೆಯ ವಸ್ತು ಸ್ವಾಮಿಗಳು. ಸ್ವಾಮಿಗಳನ್ನು ನೀವು ಬಳಸಬೇಕು. ಜನ ಬಳಸಲಿಲ್ಲ ಅಂತಂದ್ರೆ ನೀವು ಬೆಳೆಯಂಗಿಲ್ಲ. ಅದಕ್ಕಾಗಿ ಅವ್ರನ್ನ ಎಷ್ಟು ಬಳಸಿಕೊಂತೀರಿ ಅಷ್ಟು ಬೆಳಿತೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಸ್ವಾಮಿಗಳಿಗೆ ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ. ಯಾರು ರಾಜಕಾರಣಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಸಾಮಾನ್ಯ ಜನರಿಗೆ ಕನಿಷ್ಠ ದರ್ಜೆಯಲ್ಲಿ ನೋಡ್ಬೇಕನ್ನುವಂಥ ಸ್ವಾಮಿಗಳಲ್ಲ ಅವರು. ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ಸಮತಾ ದೃಷ್ಟಿಕೋನ ಅವ್ರದ್ದಾಗಿರೋದ್ರಿಂದ ಅಂತಹ ಸ್ವಾಮಿಗಳ ಪ್ರೇಮಕ್ಕೆ ಸೋತು, ಅವರ ಆದರ್ಶ ನಡೆಗೆ ಸೋತು ನಾವು ಈ ಕಾರ್ಯಕ್ರಮಕ್ಕೆ ಬಂದ್ವಿ. ಮನಸ್ಸಿಗೆ ಭಾಳ ಆನಂದ ಆಯಿತು. ನಮ್ದು ಏನಕ್ಕೇನಾರ ಆ ಪ್ರವಾಸಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ತಿಳ್ಕೊಳ್ರಿ, ರದ್ದಾಯ್ತು ಅಂದ್ರೆ ಮತ್ತೆ 31ಕ್ಕೆ ನಾವು ಬರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ನಿರ್ವಿಘ್ನವಾಗಿ ಬಸವಣ್ಣನ ಕೃಪೆಯಿಂದ, ಹಾನಗಲ್ ಕುಮಾರ ಶಿವಯೋಗಿಗಳ ಕೃಪೆಯಿಂದ ಸಾಗಲಿ ಅಂತೇಳಿ ಹಾರೈಸಿ ನಮ್ಮ ಮಾತುಗಳನ್ನ ಮುಗಿಸ್ತೇವೆ.